ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ಬಾನುಲಿಯ ಜೊತೆಯಲಿ ಸಂವಾದವಿರಲಿ. ಪ್ರಥಮ ಜಿಲ್ಲಾ ವಚನ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಇಂದಿನ ವಿಷಯ ವಚನ ಸಾಹಿತ್ಯ ಮತ್ತು ಮಹಿಳೆ. ಈ ವಿಷಯವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಜಿಲ್ಲಾ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ಹಿರಿಯ ಸಾಹಿತಿಗಳು ಹಾಗೂ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ STD ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಶಾರದಾ ಜಂಬಲ್ದಿಂಡಿ. ಬಾನುಲಿಯ ಜೊತೆಯಲಿ. ಆತ್ಮೀಯ ಕೇಳುಗರಿಗೆಲ್ಲ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಇದೇ 19ರಂದು ಕಲಬುರಗಿ ಜಿಲ್ಲೆಯ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಚನ ಸಾಹಿತ್ಯ ಮತ್ತು ಮಹಿಳೆ ಅನ್ನುವ ವಿಷಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಚರ್ಚೆ ಮಾಡೋಣಂತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಬಂದವರು ಕಲಬುರಗಿ ಜಿಲ್ಲೆಯ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮೇಡಮ್ ಅವರು. ಮೇಡಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಮೇಡಮ್ ಅವರೇ. ನೀವಿವತ್ತು ಕಾರ್ಯಕ್ರಮಕ್ಕೆ ಬಂದಿರಿ. ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು. ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಿಮಗೆ ತುಂಬು ಹೃದಯದ ಎಲ್ಲ ಕೇಳುಗರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಡಾಕ್ಟರ್ ನೀಲಾಂಬಿಕಾ ಪಾಟೀಲ್ ಹಿರಿಯ ಸಾಹಿತಿಗಳು, ಶರಣ ಸಾಹಿತಿಗಳು, ಜೊತೆಗೆ ಬೋಧನಾ ಅನುಭವ ಇರುವವರು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಂಥ ಮೇಡಮ್ ಅವರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಮಾತುಶ್ರೀ ಗೋದುತಾಯಿ ದೊಡ್ಡಪಾಪ ಕಾಲೇಜಿನ ಪ್ರಾಂಶುಪಾಲ ವೃತ್ತಿಯಿಂದ ನಿವೃತ್ತಿಯನ್ನ ಹೊಂದಿದ್ದಾರೆ. ಸದಾ ಕ್ರಿಯಾಶೀಲರಾಗಿದ್ದ ಮೇಡಮ್ ಅವರು ಈಗೂ ಸಹ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾಗಿ ಟೆಂಪಲ್ ಸೆಕ್ಷನ್ ಟೆಂಪಲ್ ಭಾಗದಲ್ಲಿ ಬರುವಂತಹ ಒಂದು ಶಾಲಾ ಕಾಲೇಜುಗಳಿಗೆ ನಿರ್ದೇಶಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ನಮ್ಮ ಜಿಲ್ಲೆಯ ವಚನ ಸಾಹಿತ್ಯ ಸಮ್ಮೇಳನ ಆಗ್ತದೆ, ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡು ನಮ್ಮೆಲ್ಲ ಹೆಮ್ಮೆಯ ವಿಷಯ. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರ ವಿಚಾರಗಳನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಂದಿದ್ದಾರೆ. ಇದು ಸಹ ಬಹಳ ಒಂದು ದೊಡ್ಡ ವಿಷಯ. ಮೇಡಮ್, ಈಗ ವಚನ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂತಂದರೆ ತಾವು ಏನು ಹೇಳ್ತೀರಿ? ಹಾಂ ಮೇಡಮ, ಕನ್ನಡ ಸಾಹಿತ್ಯದ ತಾಯಿ ವಚನ ಸಾಹಿತ್ಯ. ಅಂದು 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಅಸಂಖ್ಯಾತ ಶರಣರು ಕಲ್ಯಾಣದಲ್ಲಿ ಒಂದಾಗ್ತಾರೆ. ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ತಾರೆ. ಅವರು ಕಟ್ಟಿದ್ದು ಗುಡಿ ಗುಂಡಾರಗಳಲ್ಲ, ಮತ್ತೊಂದು ಅಲ್ಲ, ಅವರು ಕಟ್ಟಿದ್ದು ಅನುಭಾವಿಗಳ ಮಂಟಪ. ಅಂತಹ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಜಂಗಮರು, ಇವರೆಲ್ಲ ಅಂದು ಬಸವ ಕಲ್ಯಾಣದಲ್ಲಿ ಒಂದಾಗಿ ಸಾಹಿತ್ಯ ರಚನೆಯನ್ನು ಮಾಡಿದ್ರು. ಅದೇ ವಚನ ಸಾಹಿತ್ಯ ಅಂಥೇಳಿ ಕರೆಸ್ಕೊಳ್ತದೆ. ಈ ವಚನ ಸಾಹಿತ್ಯಕ್ಕೆ ನಾನು ತಾಯಿ ಅಂತ ಯಾಕೆ ಕರೆದೆ ಅಂದರೆ, 12ನೇ ಶತಮಾನದಲ್ಲಿ ಹುಟ್ಟಿದ ವಚನ ಸಾಹಿತ್ಯಕ್ಕಿಂತ ಮೊದಲೇ ಕನ್ನಡ ಸಾಹಿತ್ಯ ಪ್ರಾರಂಭವಾಗಿದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಷಯ. ಪಂಪ ಕವಿರಾಜ ಮಾರ್ಗದಿಂದ, ಇದೇ ನಮ್ಮ ನೆಲದಿಂದ ಹುಟ್ಟಿದ ಕವಿರಾಜ ಮಾರ್ಗದಿಂದ ಪಂಪ ಚಂಪು ಕಾವ್ಯಗಳಲ್ಲಿ ಪಂಪ ಕಾವ್ಯ ಒಂದು ಇದನ್ನು ನಿರ್ಮಾಣ ಶುರು ಮಾಡ್ದ. ಅನೇಕ ಆ ಸಂದರ್ಭದಲ್ಲಿ ಪೊನ್ನ, ರನ್ನ, ಚಾವುಂಡರಾಯ, ಇವರೆಲ್ಲ, ನಯಸೇನ, ದುರ್ಗಸಿಂಹ, ಈ ಎಲ್ಲ ಕವಿಗಳು ಅಲ್ಲಿ ಬರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಸ್ವಲ್ಪ ಸಂಸ್ಕೃತ ಶಬ್ದಗಳ ಬಳಕೆ ಹೆಚ್ಚಾಗಿರುವುದರಿಂದ ಜನಸಾಮಾನ್ಯರಿಗೆ ಸಾಹಿತ್ಯ ಅನ್ನೋದು ಅದು ಆಕಾಶದ ಮಲ್ಲಿಗೆ ಆಯಿತು. ಅದು ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಕಬ್ಬಿಣದ ಕಡಲೆ ಆಯಿತು. ಈಗ ನಿಮ್ಗೆ ಹೇಳ್ತೀನಿ ನಾನು ಒಂದು ಕಾವ್ಯಗಳಲ್ಲಿ ರನ್ನನ ಕಾವ್ಯದಲ್ಲಿ ಒಂದು ಮಾತು, ಆರವಮಂ ನಿರ್ಜಿತ ಕಂಠೀರವಮಂ
ನಿರಸ್ತ ಘನರವಂ ಕೇಳ್ದು ನೀರೊಳಗಿದ್ದು ಬೆಮರ್ತ ನುರಗ ಪತಾಕ. ಇಂತಹ ಸಂಸ್ಕೃತ ಭೂಯಿಷ್ಠವಾದ ಮಿಶ್ರಣಗೊಂಡಂತಹ, ಅದು ಕನ್ನಡವೇ ಆಗಿರಬಹುದು, ಆದರೆ ಸಂಸ್ಕೃತ ಭೂಯಿಷ್ಠವಾದ ಪದಪುಂಜಗಳು ಅಲ್ಲಿರುವುದರಿಂದ ಪಂಡಿತರಿಗೆ ಮಾತ್ರ ಅದು ಮೀಸಲಾಗಿತ್ತು. ನನಗನ್ನಿಸ್ತದೆ ಮೇಡಮ್ ಅವರೇ, ಇವನ್ನ ಆ ಸಾಹಿತ್ಯವನ್ನ ಪೋಷಣೆ ಮಾಡಿದಂತಹ ಅರಸರೇನಿದ್ರು, ಚಾಲುಕ್ಯ ಅರಿಕೇಸರಿ ಆಗಿರಬಹುದು, ಚಾಲುಕ್ಯ ಮನೆತನದವರು ವಿಶೇಷವಾಗಿ, ಆ ರಾಜರಿಗೂ ಇದು ಗೊತ್ತಾಯ್ತಿಲ್ಲೋ ನನಗೆ ಗೊತ್ತಿಲ್ಲ. ಜನಸಾಮಾನ್ಯರ ಪಾಡಂತೂ ದೂರುಳಿತು. ಹೀಗಾಗಿ 12ನೇ ಶತಮಾನದ ವಚನ ಸಾಹಿತ್ಯ ನಮ್ಗೆ ಬಹಳ ಮಹತ್ವ ಆಗ್ತದೆ. ಅನೇಕ ಕ್ಷೇತ್ರಗಳಲ್ಲಿ ಬದಲಾವಣೆ ತರಬೇಕು ಅಂಥೇಳಿ ಬಯಸಿದ ಬಸವಣ್ಣನವರು ಮಾಡಿದ ಮೊದಲನೇ ಕೆಲಸ ಅಂದ್ರೆ ಜನಸಾಮಾನ್ಯರಿಗೆ ಅವರ ಭಾಷೆಯಲ್ಲಿಯೇ ಹೇಳಿದ್ದು. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನುವ ಅವರ ಸಪ್ತ ಸೂತ್ರಗಳಿರುವಂತಹ ಒಂದು ವಚನ. ಈ ವಚನವನ್ನು ನಾವು ಒಂದು ಮಾಂಟಿಸರಿ ಹುಡುಗ, ಒಂದು ಪ್ರೈಮರಿ ಹುಡುಗ ಹೇಳಿದ್ರು ಕೂಡ ಆ ಹುಡುಗ ಅರ್ಥ ಮಾಡ್ಕೊಳ್ಳಕ್ಕೂ ಕೂಡ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಬದಲಾವಣೆಯನ್ನು ತರಲಿಕ್ಕೆ ಉತ್ಸುಕರಾಗಿರುವ ಆ ಬಸವಾದಿ ಶಿವಶರಣರು ವಚನ ಸಾಹಿತ್ಯವನ್ನು ಏನು ಮಾಡಿದ್ರು ಅಂದ್ರೆ ಜನಸಾಮಾನ್ಯರ ಒಂದು ಗುಡಿಸಲಿಗೆ ಅದು ತಗೊಂಡು ಬಂದರು ಅನ್ನುವಂತಹದ್ದು ಬಹಳ ಮಹತ್ವ. ಇದು ಅವರ ಪ್ರಥಮ ಪ್ರಯತ್ನ. ಅವರ ಮುಖ್ಯ ಪ್ರಯತ್ನ ಏನಾಗಿತ್ತು ಅಂದರೆ, ಅಂದು ಕಂಡು ಬರ್ತಾ ಇರುವಂತಹ ಈ ಅಸಮಾನತೆ, ಅದು ಜಾತಿ ಆಗಿರ್ಬೋದು, ಪಂಥ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಅಂತಸ್ತುಗಳಾಗಿರಬಹುದು, ಇವೆಲ್ಲ ಅವತ್ತ ಇಡೀ ಸಮಾಜವನ್ನು ಹೋಳಾಗಿ ಮಾಡಿ ಕೆಲವೊಬ್ಬರು ಮಾತ್ರ ಈ ಸಮಾಜದ ಉಚ್ಚ ಹೊಂದಿದ್ರಲ್ಲಿ ಇದ್ದವರು. ಇದು ಒಬ್ಬ ಪ್ರಧಾನಿಯಾಗಿ, ಬಿಜ್ಜಳ ರಾಜನಿಗೆ ಅವರು ಪ್ರಧಾನಿಯಾಗಿ ಕಲ್ಯಾಣಕ್ಕೆ ಬರ್ತಾರೆ. ಇದನ್ನು ಒಬ್ಬ ಪ್ರಧಾನಿಯಾಗಿ, ಯಾಕೆ ಉಳಿದವ್ರಿಗಿಂತ ಬಸವಣ್ಣನವರ ಗಮನಕ್ಕೆ ಇದು ಯಾಕೆ ಬಂತು ಅಂದ್ರೆ, ಬಸವಣ್ಣನವರು ಆಡಳಿತದಲ್ಲಿರುವುದರಿಂದ ಆ ಯಾವುದೇ ಒಂದು ಸಾಮಾಜಿಕ ಕೆಲಸಗಳು ರಾಜನ ಇದರಿಂದ ಹೋಗಬೇಕಾಗಿರುವುದರಿಂದ ಇದು ಬಸವಣ್ಣನವರ ಗಮನಕ್ಕೆ ಮೊದಲು ಬಂತು. ಬಂದಿದ್ದಕ್ಕಾಗಿಯೇ ಬಸವಣ್ಣನವರು ಮುಖ್ಯವಾಗಿ ಕಂಡು ಬಂದ ಈ ವರ್ಣಾಶ್ರಮ ಪದ್ಧತಿ ಏನದ, ಇದನ್ನು ಧಿಕ್ಕಾರ ಮಾಡಲಿಕ್ಕೆ ಬಸವಣ್ಣನವರು ಪ್ರಯತ್ನ ಮಾಡಿದರು. ಹೀಗಾಗಿ ಅಲ್ಲಿ ಏನಾಯಿತು ಅಂದ್ರೆ, ಜಾತಿ ಅವೆಲ್ಲ ಒಡೆದು ಹಾಕಿದ್ರು. ಲಿಂಗ, ಇವತ್ತು ನಮ್ಮ ಈ ಫೋನಿನ ಕಾರ್ಯಕ್ರಮ ಏನಿದೆ, ಈ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಂತಹ ಈ ಮಹಿಳೆಯರು, ಈ ಲಿಂಗದ ತಾರತಮ್ಯ, ಇವತ್ತು ನಾವು ಚರಿತ್ರೆಯನ್ನು ಅವಲೋಕನ ಮಾಡೋಣ ಮೇಡಮ್. ಕೇವಲ ಕರ್ನಾಟಕದ ಚರಿತ್ರೆ ಮಾತ್ರ ಬೇಡ, ಭಾರತದ ಚರಿತ್ರೆಯನ್ನು ಗಮನದಲ್ಲಿಟ್ಟುಕೊಂಡು ನೋಡಿದ್ರು, ವಿಶ್ವದ ಚರಿತ್ರೆಯನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನೋಡಿದ್ರು ಕೂಡ ನಮ್ಗೆ ಗೊತ್ತಾಗ್ತದೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಎಲ್ಲಿ, ಚರಿತ್ರೆಯಲ್ಲಿ ಹೆಣ್ಣು ಮಕ್ಕಳ ಹೆಸರೇ ಇಲ್ಲ. ಇದೇ ಎಲ್ಲೋ ಮೈತ್ರಿ, ಗಾರ್ಗಿ ಅನ್ನುವಂತಹ ಕೆಲವೊಬ್ಬ ಹೆಣ್ಣುಮಕ್ಕಳ ಹೆಸರು ಬರ್ತದೆ. ಆದರೆ ಕೆಲವೊಬ್ಬ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ತು ಅಂದ್ರೆ ಅದು ಸಾರ್ವತ್ರಿಕ ಸ್ವಾತಂತ್ರ್ಯ ಅಂತ ಅನ್ನಕ್ಕೆ ಬರಲ್ಲ ಮೇಡಮ್ ಅವರೇ. ಯಾವಾಗ ಗುಡಿಸಲಿನಲ್ಲಿರುವ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಗ್ತೋ ಆಗ ಏನಾಯಿತು, ಸ್ವಾತಂತ್ರ್ಯದ ನಿಜವಾದ ಅರ್ಥ ಪ್ರಾರಂಭ ಆಗ್ತದೆ ಅನ್ನುವುದು ನನ್ನ ಅಭಿಪ್ರಾಯ. ಇರ್ಬೋದು ವೇದ ಕಾಲದಲ್ಲಿ ಕೆಲವೊಬ್ಬರು ಹೆಣ್ಮಕ್ಳದು ಒಂದು 7-8 ಮಂದಿ ಏನೋ ನಮ್ಗೆ ಹೆಣ್ಮಕ್ಳ ಹೆಸರುಗಳು ನಮಗಲ್ಲಿ ಸಿಗ್ತಾವೆ. ಆದರೆ ವಚನಕಾರ್ತಿಯರ ಸಂದರ್ಭಕ್ಕೆ ಬಂದಾಗ, ಈ ಮಹಿಳೆಯರು ವಚನ ಸಾಹಿತ್ಯಕ್ಕೆ ನಾವು ಬಂದಾಗ, ಇಲ್ಲಿ ಅಸಂಖ್ಯಾತ ಮಹಿಳೆಯರು ವಚನಗಳು ನಮ್ಗೆ 33 ಜನ ವಚನಕಾರ್ತಿಯರ ವಚನಗಳು ಈಗ ಸದ್ಯ ಲಭ್ಯವಾಗಿವೆ. ಕಳೆದು ಹೋದ ವಚನಗಳು ಇನ್ನು ಎಷ್ಟವನೋ ಎಷ್ಟು ಮಂದಿದವನೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾನು ಇವತ್ತು ಜಾತಿ ಮತ್ತು ಪಂಥಗಳಿಗೆ ಹೋಗೋದಿಲ್ಲ. ವಚನ ಸಾಹಿತ್ಯದ್ದು, ವಚನ ಸಾಹಿತ್ಯದ ಲಿಂಗ ಸಮಾನತೆಯ ಬಗ್ಗೆ ನಾನು ನಿಮ್ಮೊಂದಿಗೆ, ಕೇಳುಗರೊಂದಿಗೆ ನಾನು ಚರ್ಚೆ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ ಮೇಡಮ್. ಆಯ್ತಾಯ್ತು ಮೇಡಮ್ ಅವರೇ, ಈ ಒಂದು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ವೈಚಾರಿಕ ಸ್ವಾತಂತ್ರ್ಯವನ್ನು ಮಹಿಳೆಯರಿಗೆ ನೀಡಿದ್ದು ನಮ್ಮ ಶರಣ ಸಂಸ್ಕೃತಿ. ಹೌದು, ಶರಣ ಬಸವಣ್ಣನವರು, ಇತರ ಶರಣರು ಆ ಒಂದು ಪೀರಿಯಡಲ್ಲಿ, ಅಂದರೆ 12ನೇ ಶತಮಾನದಲ್ಲೇ ಒಂದು ಮಹಿಳೆಗೆ ಗೌರವ ಸಿಕ್ಕೊಟ್ರು. ಹೌದು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತು ಅನ್ನುವಂಥ ವಚನದಲ್ಲಿ ನಮ್ಮ ಸಿದ್ದರಾಮ ಶರಣರು ಕೊನೆಗೊಂದು ಮಾತು ಹೇಳ್ತಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತೇಳಿ. ಮೇಡಮ, ಶರಣರ ಮಾತುಗಳು ಅವು ಹೆಂಗದವಂದ್ರೆ, ಯಾರನ್ನು
ಬೂಸ್ಟ್ ಮಾಡ್ಲಿಕ್ಕಾಗಲಿ ಯಾರನ್ನು ಹೊಗಳುವುದಕ್ಕಾಗಿ ಮಾತಾಡಿಲ್ಲ, ಅವರು ಅನುಭವಿಸಿದ್ದಕ್ಕಾಗಿ ಮಾತಾಡ್ತಾರೆ. ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ಬೇಕಾದ್ರೆ ತನ್ನ ತಾಯಿಯಲ್ಲಿ ಆ ದೇವರನ್ನು ಕಂಡವರು ಸಿದ್ದರಾಮ ಶಿವಯೋಗಿಗಳು. ಅಲ್ಲಮ ಪ್ರಭುನಂತಹ ಒಬ್ಬ ವೈರಾಗ್ಯ ಮೂರ್ತಿ ಕೂಡ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ನಿನ್ನೊಡಿವೆ ಎಂಬುದು ಜ್ಞಾನರತ್ನ ಒಂದೇ. ನಿನ್ನ ಜ್ಞಾನ ಸರಿಯಾಗಿ ಇತ್ತು ಅಂದ್ರೆ ಈ ಹೆಣ್ಣು ಮಗಳು ನಿನಗೆ ದೇವರಾಗಿ ಕಾಣ್ತಾಳೆ. ನೀನು ಒಂದು ವೇಳೆ ಅಜ್ಞಾನಿಯಾಗಿ ವರ್ತಿಸಿದ್ದೀಯ ಅಂದ್ರೆ ಈ ಹೆಣ್ಮಗಳು ನಿನಗೆ ಕಾಮಿಯಾಗಿ ಕಾಣ್ತಾಳೆ. ಅದು ನಿನ್ನೊಳಗೆ ಇದೆ, ಅದು ಹೆಣ್ಮಕ್ಳ ಮೇಲೆ ದೂಷಣೆ ಮಾಡಬೇಡ್ರಿ ಅನ್ನುವಂಥ ಮಾತನ್ನು ಅಲ್ಲಮ್ಮ ಪ್ರಭುದೇವರು ವಚನಗಳಲ್ಲಿ ಹೇಳ್ತಾರೆ. ಬಸವಣ್ಣನವರು ಸಹ ಎನ್ನ ತಾಯಿ ನಿಂಬೆವ್ವೆ ನೀರ ಎರೆಳು ಅಂತ ಅವರು ಕೂಡ ಹೇಳ್ತಾರೆ. ಎಮ್ಮಕ್ಕ ಕಂಚಿಯಲ್ಲಿ ಬಾಣಸವ ಮಾಡುವಳು. ಹೌದು, ಅವ್ರದ್ದು ಒಂದು ವಚನ ಇದೆ. ಅಂದ್ರೆ ಮಹಿಳೆ ಅಂತ ಅಷ್ಟೇ ಅಲ್ಲ, ಒಬ್ಬ ದಲಿತ ಮಹಿಳೆಯರಿಗೂ ಸಹ ಅವರು ಅಕ್ಕ, ಅವ್ವ ಕರೆದವರು, ಗೌರವ ಸ್ಥಾನವನ್ನು ಕೊಟ್ಟವರು. ಮತ್ತೀಗ ಪುಣ್ಯಸ್ತ್ರೀ ಅನ್ನುವಂತಹ ಒಂದು ವಿಶಿಷ್ಟ ಶಬ್ದ ಬಸವಣ್ಣನವರು ಅದನ್ನು ಹುಟ್ಟು ಹಾಕಿದ್ರು ಮೇಡಮ್ ಅವರೇ. ಆ ಪುಣ್ಯಸ್ತ್ರೀ ಅನ್ನುವಂತಹದೇ ಈ ವೈಶ್ಯ ಸಮಾಜಕ್ಕೆ ಅನ್ವಯಿಸುವಂತಹ ಅದೆಷ್ಟೋ ಹೆಣ್ಣು ಮಕ್ಕಳನ್ನು ಈ ಒಂದು ಇದಕ್ಕೆ ತಂದು ಅವರನ್ನು ಪುಣ್ಯ ಸ್ತ್ರೀಯರು, ತಾಯಿ ಪುಣ್ಯವಂತೆ ತಾಯಿ, ಆ ತಾಯಿ ರೂಪದಲ್ಲಿ ಕಂಡಂತಹ ಬಸವಣ್ಣನವರು ನಿಜವಾಗಿಯೂ ಹೆಣ್ಣು ಮಕ್ಕಳ ಪಾಲಿಗೆ ಗುರುವಿನ ಸ್ಥಾನದಲ್ಲಿ ಇದ್ದವರು ಮೇಡಮ್ ಅವರು. ಯಾಕಂದರೆ ಅವಾಗ ಆ ಒಂದು ಪಿರಿಯಡಲ್ಲಿ ಹೆಣ್ಣು ಮಕ್ಕಳಿಗೆ ಆ ಒಂದು ಸ್ಥಾನ ಕೊಟ್ಟಿದ್ರೆ ಅಂತಂದರೆ ಎಷ್ಟೋ ಒಂದು ಶರಣೀಯರು ಹೊರಗೆ ಬಂದರು. ಇವತ್ತ ನಾನು ನೀವು ಬರೋದು ದೊಡ್ಡ ಮಾತಿಲ್ಲ ಮೇಡಮ್ ಅವರೇ. ಇವತ್ತ ನಮ್ಮ ಹಿಂದೆ ಸಂವಿಧಾನ ಇದೆ, ನಮ್ಮ ಹಿಂದೆ ಸರ್ಕಾರ ಇದೆ, ನಮ್ಮ ಹಿಂದೆ ತಂದೆ ತಾಯಿಗಳಿದ್ದಾರೆ, ಶಾಲಾ ಕಾಲೇಜುಗಳಿದ್ದಾವೆ. ಇಲ್ಲಿ ನಾವು ಉನ್ನತ ಮಟ್ಟವನ್ನು ಸಾಧಿಸಬಹುದು. ಅವತ್ತು ಮೇಡಮ್ ಅವರೇ, ಅವತ್ತು ಅನುಭವ ಮಂಟಪ ಒಂದು ಆ ಹೆಣ್ಣು ಮಕ್ಕಳಿಗೆ ಒಂದು ಸರ್ಕಾರವಾಗಿ ಕೆಲಸ ಮಾಡ್ತು, ಒಂದು ಸಂವಿಧಾನವಾಗಿ ಕೆಲಸ ಮಾಡ್ತು, ಒಂದು ವಿಶ್ವವಿದ್ಯಾಲಯವಾಗಿ ಕೆಲಸ ಮಾಡ್ತು, ಒಂದು ಕಾಲೇಜಾಗಿ ಕೆಲಸ ಮಾಡ್ತು. ಇವತ್ತು ನಾವೇನಿಲ್ಲೆಲ್ಲ ಕಲ್ತೀವಿ ನೋಡ್ರಿ, ಅದೆಲ್ಲ ಅವತ್ತು ಅನುಭವ ಮಂಟಪ ಆ ಹೆಣ್ಣು ಮಕ್ಕಳ ಬೆನ್ನಿಗೆ ಆಸರೆಯಾಗಿ ನಿಂತದ್ದು ಇತಿಹಾಸದ ಪ್ರಮುಖವಾದ ಘಟ್ಟ ನೋಡಿ ಇದು ನನ್ನ ದೃಷ್ಟಿಕೋನದಲ್ಲಿ. ಏನೆಲ್ಲ ಕಲ್ತಾರ 5 ಲೆಕ್ಕಮ್ಮ. ಅದಕ್ಕೆ ಚನ್ವೀರ್ ಕಣಿವೆಯವರು ಒಂದು ಮಾತು ಹೇಳ್ತಾರೆ, ಅಕ್ಷರ ಜ್ಞಾನ, ಅಕ್ಷರ ಶಬ್ದಗಳಿಲ್ಲದ ಎದೆಯಲ್ಲಿ ಅಕ್ಷರ ಜ್ಞಾನ ಹಾಕಿ ವಚನ ಸಾಹಿತ್ಯ ಹುಟ್ಟು ಹಾಕಿದ್ದೇ ಅನುಭವ ಮಂಟಪದ ಮುಖ್ಯ ಗುರಿ ಅಂತ ಏನು ಮಾತಾಡ್ತಾರಲ್ಲ, ಇದೇ ಮಾತು. ಅವರಿಗೆ ಕನ್ನಡದ ಪದಗಳು. ಒಂದು ಕರೆ ಬಂದಿದೆ ಅಂತಾರೆ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಸರ್. ಸ್ವಾಮಿರಾವ್ ಕುಲಕರ್ಣಿ ಮಾತಾಡ. ಹೌದು ಸರ್, ಗೊತ್ತಾಯ್ತು, ಹೇಳಿ. ಅಭಿನಂದನೆಗಳು, ಹಾರ್ದಿಕ ಅಭಿನಂದನೆಗಳು ಸರ್. ನಿಮ್ಮಂತ ಹಿರಿಯರ ಆಶೀರ್ವಾದ ಸರ್. ಯೋಗ್ಯ ವ್ಯಕ್ತಿ ಯೋಗ್ಯ ಸ್ಥಾನಮಾನ ಸಿಗೋದು ಈಗಿನ ಕಾಲದಲ್ಲಿ ಬಹಳ ಅಪರೂಪ. ಇಲ್ಲ ಸರ್, ನಿಮ್ಮಂತಹ ವ್ಯಕ್ತಿತ್ವ, ನಿಮ್ಮಂತಹ ಒಂದು ನನ್ನ ಹಿರಿಯರು ಸರ್. ನೀವು ಯಾವಾಗಲೂ ನಿಮ್ಮನ್ನ ಅದೇ ದೃಷ್ಟಿಕೋನದಿಂದ ನಾನು ಕಂಡವಳು. ನಿಮ್ಮ ವಾತ್ಸಲ್ಯ ಪ್ರೀತಿ ಮುಂದಿದ್ದೇನೆ ನಾನು, ಅದ್ರ ಬಗ್ಗೆ ಎನ್ನುವುದಿಲ್ಲ. ಹೇಳಿ ಸರ್. ಈಗ ಪ್ರಥಮ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದೀರಿ. ಬಹಳ ಯೋಗ್ಯವಾದಂತ ಕೆಲಸ. ನನ್ನ ಪ್ರಕಾರ ವಚನ ಸಾಹಿತ್ಯ, ನಮ್ಮ ವರಕವಿ ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ, ತಮಗೂ ಗೊತ್ತಿದೆ. ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಈ ನಾಡು ಅಂತ ಹೇಳಿ. ಜೈನರ ಕಾವ್ಯ, ಶರಣರ ವಚನ, ದಾಸರ ಕೀರ್ತನೆಗಳ ಸಮೃದ್ಧವಾದಂತ ಕಲ್ಯಾಣ ಕರ್ನಾಟಕ ಪ್ರದೇಶ ಇದು. ಈ ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಒಂದು ದಿನದ ಈ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ಬೇಕಾದಂತ ಮುಖ್ಯವಾದಂತ ಕೆಲಸ ಅಂತಂದ್ರೆ ಆಧುನಿಕ ವಚನಕಾರರ ಬಗ್ಗೆ ಹೆಚ್ಚಿನ ಒಂದು ಸಂಶೋಧನೆ ಆಗ್ಬೇಕಾದದ್ದು ಮತ್ತು ಅವರ ಸಾಹಿತ್ಯ ಸಂಗ್ರಹ ಮತ್ತು ಪ್ರಕಟಣೆ ಕಾರ್ಯ ಆಗ್ಬೇಕಾದಂತ ವ್ಯವಸ್ಥೆ. ಅದಕ್ಕೆ ತಾವು ಈ ವಚನ ಸಾಹಿತ್ಯ ಸಮ್ಮೇಳನದಲ್ಲಿ ಯಾವ ರೀತಿಯ ಒಂದು ವಿಚಾರಗಳನ್ನ ತಾವು ವ್ಯಕ್ತಪಡಿಸ್ತೀರಿ? ಯಾಕಂದ್ರೆ ನನಗೆ ಕೇಳಿದ ಪ್ರಕಾರ ಈಗ ಆಧುನಿಕ ವಚನಗಳು ಅದ್ಭುತವಾಗಿ ರಚನೆ ಆಗ್ತಾ ಇವೆ. ಪರಮೇಶ್ವರ ಭಟ್ ಇರ್ಬೋದು, SV ರಂಗಣ್ಣನವ್ರು ಇರ್ಬೋದು, ನಮ್ಮ ಇವರು ಸಿದ್ದಯ್ಯ ಪುರಾಣಿಕರು ಇರ್ಬೋದು. ಅಲ್ಲ, ನೀವು ಹೇಳಿದಂತೆ ಅನೇಕ ವಚನಕಾರರು ಇವತ್ತು ಆಧುನಿಕ ವಚನಗಳನ್ನ ಬರೆದಿದ್ದಾರೆ, ಬರೆಯುತ್ತಿದ್ದಾರೆ ಸರ್. ಸರ್, ಒಂದು ವಿಷಯ ನಾವು ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಸಾಹಿತ್ಯ ಎಲ್ಲರೂ ಬರಿತಾ ಇದ್ದೀವಿ ಸರ್, ಹೌದಲ್ಲ ಸರ್? ಒಪ್ಕೋತೀರಿ ಮಾತು? ಅವ್ರು ವಚನಕಾರರೇ ಇರಲಿ, ಅವ್ರು ದಾಸ ಸಾಹಿತ್ಯದವರೇ ಇರಲಿ, ಅವ್ರು ಜೈನ ಕಾವ್ಯದವರೇ ಇರಲಿ, ಆದರೆ ಅಂದಿನ
ಅವರ ಮನಸ್ಥಿತಿಗೂ ನಮ್ಮ ಇಂದಿನ ಮನಸ್ಥಿತಿಗೂ ಹಾ. ಏನಾದರೂ ವ್ಯತ್ಯಾಸ ತಾವೂ ಕೂಡ ಹಿರಿಯರಾಗಿ ಅದನ್ನ ಗಮನಿಸಿರಬಹುದು ಅಂತ ನಾನು ಅನ್ಕೊಂಡಿನಿ ಸರ್. ಇದೇ ತೊಂದರೆ ಇರೋದು. ಇದನ್ನ ಹೇಳ್ಬಿಟ್ರೆ ಅವರು ಬದುಕು ಬರಹ ಒಂದಾಗ್ಬೇಕು ಅಂತ ಹೇಳಿದ್ರ ಅದಕ್ಕೇನ್ ಸಂಬಂಧ ಇಲ್ಲ, ಬದುಕುನ ಬೇರೆ ಬರಹನ ಹಂಗಾಗುತ್ತೆ ಹೇಳ್ರಿ ಸರ್. ನಡೆ ನುಡಿ ಒಂದು ಮಾಡಿ ಬದುಕಿದ ಈ ಶರಣರು ಎಲ್ಲಿ, ದಾಸರು ಎಲ್ಲಿ ಸರ್? ಅವರ ಹೆಸರನ್ನ ಇಟ್ಟುಕೊಂಡು ಅವರ ಒಂದಿದರಲ್ಲಿ ನಡೆಯುವಂತಹ ನಮ್ಮ ಸಾಹಿತ್ಯ ಅದು ಯಾಕಡೆ ಸರ್ ಹೇಳಿ? ನಾವು ಇವತ್ತೇ ನೋಡೋಣ ಸರ್. ಇವತ್ತ ನಾನು ಪುರಂದರದಾಸರನ್ನ ಮತ್ತು ಬಸವಣ್ಣನವರನ್ನ ಇಟ್ಕೊಳ್ಳೋಣ ಸರ್. ಒಮ್ಮೊಮ್ಮೆ ಈ ಇಬ್ಬರು ಮಹಾನುಭಾವಿಗಳ ಹೆಸರು ತೆಗೆದುಕೊಳ್ಳಕ್ಕೂ ನಮ್ಮ ಎದೆಗ ಡಬಡಬ ಅಂತ ಸರ್. ಯಾಕಂದ್ರೆ ನಾನು ಕೇವಲ ಶಬ್ದಭೂಷಣಳು, ನಾನು ಕೇವಲ ಮಾತಿನ ಭೂಷಣಳು. ಆದರೆ ಸಾಹಿತ್ಯ ಏನು ಕಲಿಸ್ತದ ಅಂದ್ರ ನೀವು ಹೇಳಿದ ಹಾಗೆ ನಡೆದಂತೆ ನುಡಿ ನುಡಿದಂತೆ ನಡಿ ಅನ್ನುವಂತಹ ಮಾತನ್ನು ಏನು ಹೇಳ್ತದ. ಇದಕ್ಕೆ ನಾನು ಇವತ್ತು ನಿಮ್ಗೆ ಅದನ್ನು ಹೇಳ್ತೀನಿ ಸರ್. ನಾನು ವಚನ ಸಾಹಿತ್ಯದ ಸರ್ವಾಧ್ಯಕ್ಷಳಾದರೂ ಕೂಡ ಸರ್, ನಾನು ಅದಕ್ಕೆ ಎಷ್ಟರ ಮಟ್ಟಿಗೆ ತಕ್ಕವಳಿದ್ದೆ ಅನ್ನುವಂಥ ಆತ್ಮವಿಮರ್ಶೆ ನನ್ನೊಳಗೆ ನಡಿಬೇಕು ಸರ್. ನಿಮ್ಗೆ ಇದನ್ನು ನಾನು ಸರ್ ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಬಹುಶಃ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಹಿರಿಯ ಸಾಹಿತಿಗಳು ದಾಸ ಸಾಹಿತ್ಯ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡಿ ಪ್ರಬುದ್ಧರು. ಈಗ ನೋಡಿ ಮೇಡಮ್, SV ಪರಮೇಶ್ವರ್ ಭಟ್ ಅವರು ಬಹಳ ಚೆನ್ನಾಗಿ ವಚನ ಬರೆದಿದ್ದಾರೆ. RR ದಿವಾಕರ್ ಸರ್ ಹೆಸರು ಕೇಳಿರ್ಬೇಕು ನೀವೆಲ್ಲ. ಅದ್ಭುತ ಶರಣ ಸಾಹಿತ್ಯದ ಒಂದು ಇದನ್ನು ಬರೆದಿದ್ದಾರೆ. ಅಷ್ಟೇ ಯಾಕೆ ನಮ್ಮ ವಸಂತ ಕುಷ್ಟಗಿ ಸರ್ ಒಂದು ವಚನ ಸಾಹಿತ್ಯದ ಲೇಖನ ಇದೆ. ವಚನ ಭಾಷೆ ಅನ್ನುವಂಥದ್ದು ಅದ್ಭುತವಾದಂತಹ ಒಂದು ಭಾಷೆ ಇದೆ. ಯಾಕಂದರೆ ವಚನ ಸಾಹಿತ್ಯದ ಒಂದು ವಿಸ್ತಾರ ಏನಿದೆ ಅಂದರೆ ಸಮಾಜದಲ್ಲಿರುವ ಎಲ್ಲ ಬುದ್ಧಿವಂತರನ್ನು ತನ್ನ ತೆಕ್ಕೆಗೆ ಅಳವಡಿಸ್ಕೊಂಡದ್ದೇ ವಚನ ಸಾಹಿತ್ಯದ ವೈಶಿಷ್ಟ್ಯ. ಮತ್ತು ಯಾರು ತೆರೆದ ಮನಸ್ಸಿನವರದರ ಅವರು ಎಂದೂ ವಚನ ಸಾಹಿತ್ಯವನ್ನು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದಕ್ಕೆ ಸ್ವಾಮಿರಾವ್ ಕುಲಕರ್ಣಿ ಸರ್ ಆಗಿರ್ಬೋದು, ನಾನು ಹೇಳಿದ ಈಗ ಈ ಎಲ್ಲ ಹೆಸರುಗಳಾಗಿರ್ಬೋದು ಕಾರಣವಾಗಿವೆ ಅನ್ನೋದಾಗಿರ್ತಾರೆ. ಒಬ್ಬ ಹಿರಿಯ ಸಾಹಿತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಕ್ಕೆ ಇನ್ನೊಮ್ಮೆ ಸಾಧ್ಯ ಆದ್ರೆ ಅವ್ರು ಕರೆ ಮಾಡಲಿ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬರ್ತದೆ. ಇಲ್ಲ ಅಂತವ್ರು ಮಾತಾಡಬೇಕು. ಹೌದು, ಮಾತಾಡಬೇಕು. ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿ ಮತ್ತೊಮ್ಮೆ ಅಂತ ನಾವು ಸರ್ ಅವ್ರನ್ನ ಕೇಳ್ಕೊಳ್ಳೋಣ. ಮೇಡಮ್, ತಾವು ಚನ್ವೀರ ಕಣಿವೆಯವರು ಒಂದು ಶರಣರ ಬಗ್ಗೆ ಹೇಳಿದ್ದಿಲ್ಲ, ಏನು ಹೇಳ್ತಾ ಇದ್ರೆ ಅವಾಗ? ಅಂದ್ರೆ ಅವರು ಚನ್ವೀರ ಕಣಿವೆಯವರು ಹೇಳ್ತಾರ, ಜನಸಾಮಾನ್ಯರ ಎದೆಯಲ್ಲಿ ಅಕ್ಷರಗಳನ್ನು ಬಿತ್ತಿ ಅಕ್ಷರಗಳನ್ನು ಗೂಡು ಕಟ್ಟಿಸಿ ವಚನ ಸಾಹಿತ್ಯ ಬರೆಸಿದ್ದೆ ಅನುಭವ ಮಂಟಪದ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಈ ಮಾತನ್ನು ಹೇಳ್ತಾರೆ. ಅಂದರೆ ಕನ್ನಡಾಂಬೆಯ ಹಲೋ ಹೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಹಲೋ, ತಮ್ಮ ಪರಿಚಯ ಮಾಡಿಕೊಡಿ ಸರ್. ನಾನು ಸಂಗಮನಾಥ್ ರೇವತ್ಗಾಂವ್ ಅಂತ ಹೇಳಿ, ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳು. ನೀಲಾಂಬಿಕಾ ಪಾಟೀಲ್ ಮೇಡಮ್ ಅವರು ಇದ್ದಾರೆ, ಕೇಳಿ ಸರ್ ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಮೇಡಮ್ ಹೇಳಿ. ವಚನ ಸಾಹಿತ್ಯದಲ್ಲಿ ವಚನ ಸಾಹಿತ್ಯವನ್ನ ವಿಮರ್ಶಕರು ಸಂಖ್ಯೆ ಕಡಿಮೆ ಇದೆ. ವಿಮರ್ಶಕರ ಸಂಖ್ಯೆ ಕಡಿಮೆ ಆಗ್ಲಿಕ್ಕೆ ವಚನ ಸಾಹಿತ್ಯ ಬೆಳವಣಿಗೆಗೆ ಪೂರಕವಾಗಿ ನಿಲ್ಲಬೇಕಾದ್ರೆ ಏನೇನ್ ಮಾಡಬೇಕು ಮೇಡಮ್? ಸರ, ವಿಮರ್ಶೆ ಅಂತಂದ್ರೆ ನೀವು ಯಾವ ರೀತಿಯಲ್ಲಿ ಆ ವಿಮರ್ಶೆ ಶಬ್ದವನ್ನ ಬಳಸ್ಕೊತೀರಿ ಅದನ್ನ ಹೇಳಿ ಸರ್. ಮೇಡಮ್, ವಚನ ಸಾಹಿತ್ಯ ಈಗ ಕಾದಂಬರಿ, ಕಾವ್ಯ, ಜನಪದ ವಿಮರ್ಶಕರ ಸಂಖ್ಯೆ ಹೆಚ್ಚಿಗಿದೆ ಸರ್, ಹೆಚ್ಚಿಗಿದೆ. ಹೌದಾ? ವಚನ ಸಾಹಿತ್ಯ ಅಂದ್ರ ಬಸವಣ್ಣನವರ ವಚನ, ಅದಕ್ಕಿಂತ ಮಿಗಿಲಾಗಿ ದೇವರ ದಾಸಿಮಯ್ಯ, ಅದೇ ಜೇಡರ ದಾಸಿಮಯ್ಯನವರಿಂದ ಹಿಡ್ಕೊಂಡು, ಹೌದಾ, ಈಗಾಗಲೇ ನಾವು ಡಿಸ್ಕಷನ್ ಮಾಡ್ತಾ ಇರುವಂತೆ ಆಧುನಿಕ ವಚನಕಾರರು ಆಗಿರಬಹುದು. ಇಲ್ಲಿವರೆಗೂ ನಾವು ಆ ಹರವನ್ನ ತಗೊಂಡಾಗ ಸರ್, ಬಸವಯುಗ ಬಸವೋತ್ತರ ಯುಗದ ಈ ಒಂದು ಹರವನ್ನ ನಾವು ಇಟ್ಕೊಂಡಾಗ ವಿಮರ್ಶೆ ಅನ್ನೋದು ಆ ವಚನ ಸಾಹಿತ್ಯದ ಬಗ್ಗೆ ಬೆಳೆದು ಬಂದಿಲ್ಲ ಅನ್ನೋದು ತಮ್ಮ ಅಭಿಪ್ರಾಯ ಸರ್. ಈಗ ಸರ್, ಸರ್, ಈಗ ನನಗೆ ಒಂದು ಪ್ರಶ್ನೆ, ನನಗೆ ತಮ್ಮಿಂದ ನಾನು ನಿರೀಕ್ಷೆ ಮಾಡ್ತಾ ಇರೋದು, ವಿಮರ್ಶೆ ಅನ್ನುವಂಥ ಶಬ್ದಕ್ಕೆ ತಾವು ಹೆಂಗ ಅರ್ಥ ಕೊಡ್ಬೋದು ಅದನ್ನ ಹೇಳಿದ್ರೆ ನಾನು ನಿಮ್ಗೆ ಅದರಲ್ಲಿ ಒಂದಿಷ್ಟು ಮನುಷ್ಯದ ದಿಕ್ಸೂಚಿ ಇರಬೇಕು ಮೇಡಮ್. ಎಸ್. ಆಮೇಲೆ ಸಲಹೆಗಳು ಇರಬೇಕು. ಎಲ್ಲರೂ ವಚನಗಳನ್ನು ಬರೀತಾರೆ ಮೇಡಮ್. ಈಗ ಆಧುನಿಕ ವಚನಗಳನ್ನು ಬರೆದವರಿದ್ದಾರೆ. ಈಗ ನಾನೇ 2 ಪುಸ್ತಕ ತಂದಿದ್ದೇನೆ ವಚನಗಳದು, ಆಧುನಿಕ ವಚನಗಳದು. ಸಂಗಮನಾಥನ ಆಧುನಿಕ ವಚನಗಳು ಒಂದು ಪುಸ್ತಕ ತಂದಿದ್ದೀನಿ.
251 ವಚನಗಳು ಬರೆದಿದ್ದೀನಿ ಮೇಡಮ್. ಅಭಿನಂದನೆಗಳು. ಕೊರೋನಾ ಕನವರಿಸುವ ವಚನಗಳಂತೇಳಿ ಕೊರೋನಾ ಸಬ್ಜೆಕ್ಟ್ ಇಟ್ಕೊಂಡು ವಿವಿಧ ಶರಣರ ವಚನಗಳನ್ನ ಆಧಾರವಾಗಿ ಇಟ್ಟುಕೊಂಡು ಅದನ್ನ ಮಾಡಿಫೈ ಮಾಡಿ ಆಧುನಿಕ ಕತೆಗೆ ಒಳಪಟ್ಟು ಅವುಗಳನ್ನ ಬರೆದಿದ್ದೀನಿ. ಇಲ್ಲಿಯವರೆಗೆ ಅವುಗಳ ವಿಮರ್ಶೆ ಆಗ್ತಾ ಇಲ್ಲ. ಆಧುನಿಕ ವಚನಗಳು ವಿಮರ್ಶೆ ಮಾಡಬೇಕಾದ್ರೆ ಒಂದಿಷ್ಟು ತಳಸ್ಪರ್ಶಿ ಅಧ್ಯಯನ ಬೇಕು. ಇಲ್ಲ, ಖಂಡಿತವಾಗಿ ಬೇಕು ಸರ್. ಖಂಡಿತವಾಗಿ ಬೇಕು ಸರ್. ಅದು ಎಲ್ಲಿಯವರೆಗೆ ನಾವು ಆ ವಚನಗಳ ಒಂದು ತಲಸ್ಪರ್ಶಿ ಮಾಡೋದಿಲ್ಲವೋ, ಎಲ್ಲಿಯವರೆಗೆ ಆಳವಾಗಿ ಆ ಅಧ್ಯಯನಕ್ಕೆ ನಾವು ತೊಡಗೋದಿಲ್ಲವೋ, ಆಧುನಿಕ ವಚನಕಾರರನ್ನ ಕುರಿತು ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಸಾಧ್ಯ ಇಲ್ಲ ಸರ್. ಖಂಡಿತವಾಗಿ ಈಗ ನಾಳಿನ ಒಂದು ಸಮ್ಮೇಳನದ ಮೂಲ ಪ್ರಶ್ನೆನೂ ಆಗ್ಬೋದು ಸರ್. ಆಧುನಿಕ ವಚನಕಾರರನ್ನ ಕುರಿತೇ ಒಂದು ಚಿಂತನೆ ಮಾಡ್ಲಿಕ್ಕೂ ಕೂಡ ಒಂದು ಒಂದು ಕಾರ್ಯಕ್ರಮ ಮಾಡುವಂತ ಕೂಡ ನಾವು ವಿಜಯ್ ಕುಮಾರ್ ಅವರಿಗೆ ತಿಳಿಸ್ಬೇಕು ಸರ್. ಇದು ಯಾಕಂದ್ರೆ ಈ ಸಂಖ್ಯೆನೂ ಮಿತಿಮೀರಿದೆ ಸರ್. ನನ್ನ ಈಗ ನೋಡ್ರಿ, ಈಗ ನೀವು ಬರೆದಿರುವಂತಹ ವಚನ ನಾನು ನಿಮ್ಮ ಹೆಸರು ಕೇಳೀನಿ ಸರ್, ಆದ್ರೆ ನಿಮ್ಮ ಪುಸ್ತಕಗಳು ನನ್ನ ಕಡೆಗೆ ಬಂದಿಲ್ಲ ಸರ್. ನಿಮ್ಮ ಪುಸ್ತಕಗಳು ನಾನು ಅಬ್ಸರ್ವ್ ಮಾಡಿಲ್ಲ ಸರ್. ಈಗ ಹೆಚ್ಚಾಗಿ ಬಂದಂತಹ ಪುಸ್ತಕಗಳಲ್ಲಿ ನಾನು ಈಗ ನಿಮ್ಗೆ ವಿಷಯಕ್ಕೆ ಬರ್ತೀನಿ ಸರ್. ಈಗ ಬಂದಂತಹ ವಿಷಯಗಳನ್ನು ಇಟ್ಟುಕೊಂಡು ನಾವು ಅಭ್ಯಾಸ ಮಾಡಿದಾಗ ಆ 12ನೇ ಶತಮಾನದ ಶರಣರ ವಚನಗಳ ಒಂದು ಕಾವು ಸರ್, ಒಂದು ಕಾವು ಏನಿದೆ ನೋಡಿ, ಆ ಕಾವು ಸರ್ ಬಹುಶಃ ಇತ್ತೀಚಿನ ನಾನು ಗಮನಿಸಿದಂತಹ ಕೃತಿಗಳಲ್ಲಿ ನನಗೆ ನೋಡಲಿಕ್ಕೆ ಸಿಕ್ಕಿಲ್ಲ ಸರ್. ನೋಡಲಿಕ್ಕೆ ಸಿಕ್ಕಿಲ್ಲ. ಈ ಕುವೆಂಪು ಅವರ ಹಾಡುಗಳು ಸಂಗೀತಕ್ಕೆ ಅಳವಟ್ಟು ಸರ್, ಹೌದಾ? ಒಪ್ಕೋತೀರಿ? ಬೇಂದ್ರೆಯವರ ಹಾಡುಗಳು ಸಂಗೀತಕ್ಕೆ ಅಳವಟ್ಟು. ಬಹಳ ಜನ ನಮ್ಮ ಆಧುನಿಕ ನವೋದಯ ಕವಿಗಳ ಹಾಡುಗಳು ಸಂಗೀತಕ್ಕೆ ಅಳವಟ್ಟು ಸರ್. ತದನಂತರ ಕವಿಗಳ ಹಾಡುಗಳು ಸಂಗೀತಕ್ಕೆ ಅಳವಟ್ಟಿಲ್ಲ. ಒಪ್ಕೋತಿರಲ್ಲ ಇದು ಮಾತನ್ನ ಸರ್? ಈಗ ಇಲ್ಲಿ ನೋಡಿ, 12ನೇ ಶತಮಾನದ ಶರಣರ ವಚನಗಳಿಗಿರುವ ಆ ರಾಗ, ಆ ಲಯ ಇವತ್ತಿನ ಆಧುನಿಕ ನಾನು ಕಂಡ ಪುಸ್ತಕಗಳಲ್ಲಿ ನನಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಸರ್. ನೋಡ್ಲಿಕ್ಕೆ ಸಿಕ್ಕಿಲ್ಲ. ಬಹುಶಃ ನಿಮ್ಮ ಪುಸ್ತಕವನ್ನ ಒಮ್ಮೆ ನಾನು ನೋಡ್ಬೇಕಾಗ್ತದೆ ಸರ್. ಅದು ಕೊಡ್ರಿ ಸರ್. ಆ ಪುಸ್ತಕವನ್ನ ಕೊಟ್ರೆ ನನ್ನ ಬಳಿ ಸಂಗೀತ ವಿಭಾಗ ಇದೆ ಸರ್. ನನ್ನ ಬಳಿ ಸಂಗೀತ ವಿಭಾಗ ಇದೆ. ನಾನು ಎಷ್ಟು ಮಂದಿ ನೀವೆಲ್ಲ ಆಧುನಿಕ ವಚನಕಾರರಿದ್ರಿ, ನಿಮ್ಮ ಎಲ್ಲರ ಒಂದೊಂದು ವಚನಕ್ಕಾದರೂ ನಾನು ಸಂಗೀತ ಅಳವಡಿಸ್ಲಿಕ್ಕೆ ನಾ ಇಚ್ಛೆ ಮಾಡ್ತೀನಿ ಸರ್. ಯಾಕಂದ್ರೆ ಸರ್ ಒಂದು ತಿಳ್ಕೊಳ್ರಿ, ನಮ್ಮ ಸಿದ್ದರಾಮ್ ಜಂಬಲದಿನ್ನಿಯವರಾಗಿರ್ಬೋದು, ನಮ್ಮ ಭಾಗದಲ್ಲಿ ಹೇಳಬೇಕಾದ್ರೆ ನಮ್ಮ ಗದಗಿನ ಅಪ್ಪ ಅವರಾಗಿರ್ಬೋದು, ಈ ಮಲ್ಲಿಕಾರ್ಜುನ ಮನ್ಸೂರ್ ಅವರಾಗಿರ್ಬೋದು, ಇವರೆಲ್ಲ ಹೊರಗೆ ಬಂದು ಈ ವಚನಗಳಿಗೆ ಯಾವಾಗ ರಾಗ ಕೊಟ್ಟರೋ, ಯಾವಾಗ ಹಾಡ್ಲಕ್ಕ ಪ್ರಾರಂಭ ಮಾಡಿದ್ರು, ಆವಾಗ ವಚನಗಳ ಬಗ್ಗೆ ಎಲ್ಲರಿಗೆ ಕಣ್ಣು ತೆರೆದದ ಸರ್. ಹೌದೌದು ಮೇಡಮ್. ಇತ್ತೀಚಿನ 20ನೇ ಶತಮಾನದ ಆಸುಪಾಸು ನೋಡಿದ್ರೆ ನಮ್ಮ ದಿವಂಗತ ಈಶ್ವರ್ ಮಂಟೂರ್ ಅವರು ಸರ್, ಮಂಟೂರ್ ಅವರು ವಚನಗಳನ್ನ ದೇವರದಾಸನ ವಚನಗಳಲ್ಲಿ, ಬಸವಣ್ಣನ ವಚನಗಳಲ್ಲಿ ಅವುಗಳನ್ನು ತಗೊಂಡು ತಾವೇ ರಾಗ ಸಂಯೋಜನೆ ಹಾಡ್ತಿದ್ರು ನೋಡ್ರಿ ಸರ್. ಹಾಡ್ತಿದ್ರಲ್ಲ, ಎಷ್ಟು ಅದ್ಭುತವಾಗಿ ಹಾಡ್ತಿದ್ರು ಸರ್. ಅದ್ಭುತವಾಗಿ ಅದನ್ನ ಹಾಡ್ತಿದ್ರು. ಇವನ್ ಮಾತೆ ಮಾದೇವಿ ಅವ್ರು ಹಾಡ್ತಿದ್ರು ಸರ್. ಮಾತೆ ಮಾದೇವಿಯವರು ಹಾಡ್ತಿರು. ನನ್ನ ದೃಷ್ಟಿಕೋನದಲ್ಲಿ ನೀವೇನ ಎಲ್ಲರೂ ಆಧುನಿಕ ವಚನಕಾರರಿದ್ರಿ, ನಿಮ್ಮ ಒಂದೊಂದು ವಚನ ಸರ್, ಒಂದೊಂದು ವಚನ ನೀವು ರಾಗಕ್ಕೆ ಅಳವಡಿಸಲೇಬೇಕು ಸರ್. ಈ ಕೆಲಸ ನನ್ನ ದೃಷ್ಟಿಕೋನದಲ್ಲಿ ಈ ಕೆಲಸ ಬೆಂಗಳೂರು ಮೈಸೂರಿನಲ್ಲಿ ನಡೆದಿದೆ. ಇದು ನಮ್ಮ ಕಲ್ಯಾಣ ಕರ್ನಾಟಕದ ಆಧುನಿಕ ವಚನಕಾರರೇ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಿದ್ದಾರೆ. ಇದು ಕೂಡ ಆಗ್ಬೇಕನ್ನೋದೇ ನನ್ನ ಇಚ್ಛೆ ಕೂಡ ಸರ್. ಇಲ್ಲ, ಆಧುನಿಕ ವಚನಗಳಲ್ಲಿ ಏನ್ ಶಕ್ತಿ ಇದೆ ಮೇಡಮ್, ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತದೆ. ಒಂದು ಜಾಗೃತಿಯ ಮನೋಭಾವ ತಂದು ಕೊಡ್ತವ್ರಿ. ಅದು ಆ ಒಂದು ಹಿನ್ನೆಲೆಯಲ್ಲೇ ಇಟ್ಕೊಂಡು ನಾವು ಬರಿಬೇಕು. ಯಾಕಂದ್ರೆ ಈಗ 11ನೇ ಶತಮಾನ 10ನೇ ಶತಮಾನದ ಶರಣರು ಏನ್ ಬರ್ದಾರ, ಅವುಗಳನ್ನ ಆಧಾರವಾಗಿಟ್ಟುಕೊಂಡು ಈಗಿನ ಜನಮಾನಸಕ್ಕೆ ಮುಟ್ಟುವಂಗ ಬರ್ದರ ಅದಕ್ಕೊಂದು ಅರ್ಥ ಬರ್ತದ. ಇಲ್ಲ, ಖಂಡಿತವಾಗಿ ಸರ್, ಖಂಡಿತವಾಗಿ ನಿಮ್ಮ ಅಭಿಪ್ರಾಯ ನಾವು ಒಪ್ಕೋತೀನಿ ಸರ್, ಖಂಡಿತವಾಗಿ ಸರ್. ಆಗ್ಲಿ ಸರ್. ನಾನು ಇಲ್ಲೇ ಗೋದುತಾಯಿ ಕಾಲೇಜ್ನಲ್ಲಿ ಇರ್ತೀನಿ ಸರ್. ಸ್ವಲ್ಪ ನನಗೆ ಒಂದು ಸ್ವಲ್ಪ ಬುಕ್ ಕೊಡಿ ಸರ್. ನಿಮ್ಮ ಪರಿಚಯ ನನಗಿದೆ. ಆಗ್ಲಿ ಸರ್. ನಾ ಬುಕ್ ಕೊಟ್ರಿ ಅಂದ್ರೆ ನಾನೇ ಸ್ವತಃ ಒಂದು ಲೇಖನ ಕೂಡ ರೆಡಿ ಮಾಡ್ತೀನಿ ಸರ್. ನನಗೆ ಮಾಡ್ಬೇಕಾಗ್ಯದ ಅದು ಕೆಲಸ. ಈಗ ಸ್ವಾಮಿರಾವ್ ಕುಲಕರ್ಣಿ ಸರ್ ಕ್ವಶನ್ ಕೂಡ ಅದೇ ಈ ಧಾಟಿಯನ್ನು ಅನ್ವಯಿಸಿದ್ದೇ ಇತ್ತು ಸರ್. ಅದು ಅದಕ್ಕೆ ವಚನ ಸಾಹಿತ್ಯ ಸಮ್ಮೇಳನ ಅಂದರೆ 12ನೇ ಶತಮಾನದ
ಜೇಡ್ರ ದಾಸಿಮಯ್ಯನವರು ಬಸವಾದಿ ಶರಣರಿಂದ ಹಿಡ್ಕೊಂಡು ಇವತ್ತ ತಾವು ಸಂಗಮನಾಥನವ್ರ ತನಕನೂ ಅದರ ಹರಿವು ಬರ್ತದೆ ಸರ್, ಬರ್ತದೆ ಸರ್ ಅದು. ಹಾಂ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಸರ್, ಕರೆ ಮಾಡಿದ್ದು ಧನ್ಯವಾದಗಳು. ಓಕೆ, ಇನ್ನೊಂದು ಕರೆ ಇದೆ ಅನ್ಸುತ್ತೆ. ಹಲೋ, ಆಕಾಶವಾಣಿ. ನಾನು ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿ ಅಂತ. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್, ನೀಲಾಂಬಿಕಾ ಪಾಟೀಲ್ ಮೇಡಮ್ ಅವರಿದ್ದಾರೆ. ನೀಲಾಂಬಿಕಾ ಪಾಟೀಲ್ ಮೇಡಮ್ ಅವರು ನನಗೆ ಬಹಳ ಹತ್ತಿರದಂತ ಒಂದು ಸ್ನೇಹಿತೆ. ಅದಕ್ಕೆ ಬಹಳ ಸಂತೋಷ ಆಯ್ತು ಧ್ವನಿ ಕೇಳಿದ ಕೂಡಲೇ. ನಿಮ್ಮ ಹೆಸರು ಹೇಳೋದಕ್ಕಿಂತ ಮೊದಲೇ ಕೊನೆ ಹಿಡಿದಿ ನಾನು ಬಂದ್ರು ನಮ್ಮ ಅಕ್ಕ ಅಂತ ಹೇಳಿ. ನಮ್ಮ ಅಕ್ಕ ಬಂತು, ನಮ್ಮ ಅಕ್ಕನ ಧ್ವನಿ ಅಂದೆ ನಾನು. ಅಲ್ಲ, ನನ್ನ ಸಹೋದರಿ, ನನಗೆ ಹೆಮ್ಮೆ ವಿಷಯ ಏನಂದ್ರೆ ಒಬ್ಬ ಹೆಣ್ಣು ಮಗಳು ಹಾಗೂ ಒಬ್ಬ ಸಹೋದರಿ ಹಾಗೂ ಒಬ್ಬ ವಿಶ್ರಾಂತ ಪ್ರಿನ್ಸಿಪಾಲ್ ಆದಂತ ಶರಣಬಸವೇಶ್ವರ ಆಶೀರ್ವಾದದಿಂದ ಇವತ್ತು ವಚನ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷನೇ ಆಗಿದ್ದಾಳೆ ಅಂದ್ರೆ ನಮಗೆ ತುಂಬಾ ಗರ್ವ, ಹೆಮ್ಮೆ, ಸಂತೋಷ. ಮೇಡಮ್, ನಿಮ್ಮಂತಹ ಏನು ನನ್ನ ಬಳಗ ಇದೆ ನೋಡಿ, ನಾ ಕಟ್ಕೊಂಡ ನನ್ನ ಬಳಗ, ನಿಮ್ಮಂತವ್ರು ಏನ್ ಇದ್ದೀರಲ್ಲ, ನಿಮ್ಮ ಆಶೀರ್ವಾದ ನೋಡಿ ಮೇಡಮ್. ಇದೆಲ್ಲ ಎಲ್ಲ ದೇವರ ಆಶೀರ್ವಾದ, ಎಲ್ಲದಕ್ಕಿಂತ ಹೊಡೆದಿದೆ. ಒಪ್ಪೋಣ, ನಮ್ಮ ಶರಣ ಬಸವಪ್ಪ ಅಪ್ಪ ಅವರು ಇವತ್ತು ಈ ಲೈನಿಗೆ ನಮ್ ಕರ್ಕೊಂಡು ಬಂದ್ರು, ನಾ ಬಂದೆ, ಒಪ್ತೀನಿ. ಆದ್ರ ಹಿರಿಯರ ಆಶೀರ್ವಾದ ನಾವು ನೆಗ್ಲೆಕ್ಟ್ ಮಾಡುವಂತಿಲ್ಲ ಮೇಡಮ್. 99% ನಮ್ಮ ಕೆಲಸ ವರ್ಕ್ ಇದ್ರು ಕೂಡ 1% ಆಶೀರ್ವಾದ ಕೆಲಸ ಮಾಡ್ತದೆ. ಇದು ನಾವು ಎಲ್ಲರೂ ನೆನ್ಪಿಟ್ಕೋಬೇಕಾದ ಮಾತು. ತುಂಬಾ ತುಂಬಾ ಹೃದಯದಿಂದ ತಮಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಾನು ಇದರ ಪರವಾಗಿ ನಾನು ಮತ್ತೆ ತಮಗೆ ಹೃದಯ ತುಂಬಿ ಅಭಿನಂದನೆಗಳನ್ನ ನಾನು ಧನ್ಯವಾದಗಳು ಮೇಡಮ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ ಅನ್ಸುತ್ತೆ ಮೇಡಮ್, ಅದೊಂದು ಕರೆ ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ಹೇಳಿ. ಗೋಟೂರಿಂದ ಮೇಡಮ್. ಗೋಟೂರಿಂದ ತಮ್ಮ ಪರಿಚಯ ಮಾಡ್ಕೊಡಿ ಸರ್. ಮೇಡಮ್, ನಮ್ಮ ಹೆಸರು ಶಿವರಾಜ್ ಅಂತ, ಗೋಟೂರಿಂದ ಕಲಬುರಗಿ ಡಿಸ್ಟ್ರಿಕ್ಟ್ ಮೇಡಮ್, ತಾಲೂಕು ಮಾತ್ರ ಕಾಳಗಿ ತಾಲೂಕು ಮೇಡಮ್. ನಮ್ದು ಶಿವರಾಜ್ ಏನ್ರಿ ಸರ್? ಮೇಡಮ್. ಹೇಳ್ರಿ ಮೇಡಮ್ ಅವ್ರು ಇದ್ದಾರೆ, ನೀಲಾಂಬಿಕಾ ಪಾಟೀಲ್ ಮೇಡಮ್ ಅವ್ರು ಇದ್ದಾರೆ. ವಚನ ಸಾಹಿತ್ಯ ಪ್ರಥಮ ಸರ್ವ. ಎಲ್ರಿಗೂ ಕೂಡ ಸ್ವಾಗತ ಮೇಡಮ್, ಹಾಗೂ ನೀಲಾ ಮೇಡಮ್ ಅವರಿಗೆ ಕೂಡ ಸ್ವಾಗತ ಕೊಡ್ತೀವಿ ಮೇಡಮ್ ನಾವು. ಧನ್ಯವಾದಗಳು ಸರ್. ಮೇಡಮ್, ಇದು ಕನ್ನಡ ಸಾಹಿತ್ಯ ಸಮ್ಮೇಳನ ಮೇಡಮ್, ವಚನ ಬಸವಣ್ಣ ಊರ್ ಮೇಡಮ್. ಹೇಳ್ರಿ. ಒಂದು ಇದು ಬೇಕಾಯ್ತು ಮೇಡಮ್, ಅಂದ್ರೆ ಒಂದು ಬುಕ್ ಬೇಕಾಯ್ತು ಮೇಡಮ್, ಅಂದ್ರೆ ವಚನಗಳು ಮೇಡಮ್. ಬಸವಣ್ಣವ್ರ ವಚನ ಬಗ್ಗೆ ಸರ್? ಆಗ್ಲಿ ಸರ್, ಆಗ್ಲಿ. ನನ್ನ ನಂಬರ್ ನಾನು ಇದನ್ನ ಮಾಡ್ತೀನಿ ಸರ್. ನೀವು ನಾನು ಗೋದುತಾಯಿ ಕಾಲೇಜಿನಲ್ಲಿ ಇರ್ತೀನಿ ಸರ್. ಇಲ್ಲಿ ಅಪ್ಪ ಅವ್ರ ಕಾಲೇಜ್ ಇದೆ, ಶರಣ ಬಸಪ್ಪ ಅಪ್ಪ ಅವ್ರದ್ದು ವುಮೆನ್ಸ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ ಸರ್. ಬಂದು ನನ್ನ ಬಲ್ಲಿ ತಗೊಂಡು ಹೋಗ್ರಿ ಸರ್, ನಾನು ಕೊಡ್ತೀನಿ. ಯಾಕಂದ್ರೆ ನಮ್ಗೆ ಅಪ್ಪವ್ರ ಬಗ್ಗೆ ನಮ್ಗೆ ಅಂದ್ರೆ ಎಲ್ಲ ನಾವು ಸಾಂಗ್ ಎಲ್ಲ ಆಡ್ತೀವಿ. ಅಯ್ಯೋ, ನಮಗೂ ಬ್ಲೈಂಡ್ ಮೇಡಮ್, ನಮ್ ಕಣ್ಣು ಕಾಣಿಸಲ್ಲ. ಹೌದಾ? ಮೇಡಮ್, ಹಂಗಾಗಿ ನಾವು ಸಂಗೀತ ಎಲ್ಲ ಹಾಡಲ್ಲ, ಅಪ್ಪವ್ರ ಬಗ್ಗೆ ಹಾಡಾಡ್ತೀವಿ ಮೇಡಮ್, ಹಾಡಗಳು ಕಟ್ತೀವಿ ನಾವು. ಹಂಗಾಗಿ ನಿಮ್ದು ಕಾರ್ಯಕ್ರಮ ನೋಡಾಗ ನಂಗೂ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕಂದ್ರೆ ಈ ಒಂದು ಕೆಲಸ ಮಾಡಿ, ನೀವು ಬನ್ನಿ ಸಂಸ್ಥಾನಕ್ಕೆ. ಇಲ್ಲಿಂದ ಗುಲ್ಬರ್ಗದಿಂದ ಎಷ್ಟು ದೂರ ಇದೆ ನಿಮ್ಮೂರು? ಮೇಡಮ್ 30 ಕಿಲೋಮೀಟರ್ ಆಯ್ತು ಮೇಡಮ್. ಗುಲ್ಬರ್ಗ ಗೋಟರ್ಲಿಂದ ಗುಲ್ಬರ್ಗ ಮೇಡಮ್ 30 ಕಿಲೋಮೀಟರ್ ಆಯ್ತು ಮೇಡಮ್. ಶರಣ ಬಸವೇಶ್ವರ ಸಂಸ್ಥಾನ ಅನೇಕ ಜನ ಈ ಅಂಧ ಜನರ ಒಳಗಿರುವಂತಹ ಒಂದು ಇದನ್ನ ಗುರುತಿಸಿ ಅವರನ್ನ ಮೇಲಕ್ಕೆ ಎತ್ತಿದ್ದು ಸರ್. ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಮಸ್ತೆ ಅಕ್ಕಂದ್ರೆ. ನಮಸ್ತೆ. ನಾನು ಕುಕ್ನೂರ್ ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿ ಅಂತೇಳಿ. ಕುಕ್ನೂರ್ ರಾಜೂರ್ನಿಂದ ಅಕ್ಕ ಮಹಾದೇವಿ. ಕುಕ್ನೂರ್ ತಾಲೂಕು ರಾಜೂರಿಂದ ಅಕ್ಕ ಮಹಾದೇವಿಯರು. ಮೇಡಮ್ ಅವರೇ, ಅಕ್ಕ ಮಹಾದೇವಿಯವರು ಕರೆ ಮಾಡಿದ್ದಾರೆ. ವಚನ ಸಾಹಿತ್ಯದ ಹೆಮ್ಮೆ ಪಡುವ ಹೆಣ್ಣು ಮಗಳು. ಹೇಳ್ರಿ ಧನ್ಯವಾದ. ಇದು ಈಗ ಕೇಳ್ತಾ ಇದ್ನಿ ಮೇಡಮ್, ಈಗ ರೆಡಿ ಹಚ್ಚಿದ್ ನಾನು. ಹೇಳೋದೆಲ್ಲ ಖುಷಿ ಆಯ್ತು. ಎಲ್ಲ ಇನ್ನು ಜಾಸ್ತಿ ಎಲ್ಲರ ವಚನದಲ್ಲಿ ಜಾಸ್ತಿ ಇನ್ನು ಬೆಳಿಬೇಕು ಮೇಡಮ್. ಯಾಕಂದ್ರೆ ಬಾಳ ಎಂದು ಹೋಗ್ತಾ ಇದೆ ನಮ್ಮ ವಚನ. ಅಂದ್ರ ವಚನ ಹೇಳೋದಲ್ಲಿ ಹಿರಿಯರು ಹೇಳ್ಕೊಂಬಂದದ್ದು ಯಾವುದು ಸುಳ್ಳಲ್ಲ. ಎಲ್ಲದು ಎಷ್ಟು ಸತ್ಯನೋ ವಚನದಲ್ಲಿ ಬರುವಂತ ದೇವ್ರ ಭಕ್ತಿ ಭಾವನೆ ಎಲ್ಲ ನಾಡಿನಾದ್ಯಂತ ಎಲ್ಲ ಇದಕ್ಕೂ ಸಂಬಂಧಪಡ್ತಾರೆ. ಇದು ಅಕ್ಕರೆ ಅವರು ಅನುಭಾವಿಗಳಿದ್ದರ್ರಿ. ಈಗ ಚರ್ಚೆನೆ ನಡೀತಾ ಇದೆ. ಚರ್ಚೆನೆ ಎಲ್ಲಿಂದ ನಡೀತಾ ಇದೆ ಅಂದ್ರೆ, ಅವರ ಸಾಹಿತ್ಯ 1000 ವರ್ಷಗಳು ಕಳೆದರೂ ಕೂಡ ಮತ್ತೆ ಯಾಕೆ ಜೀವಂತಗೊಳ್ತಾ ಇದೆ, ಮತ್ತೆ ಯಾಕೆ ಅದನ್ನು ಓದ್ತಾ ಇದ್ದಾರೆ, ಮತ್ತೆ ಯಾಕೆ ಅದನ್ನು ಬರಿತಾ ಇದ್ದಾರೆ ಅನ್ನಂದ್ರೆ, ಅದು ಸುಮ್ಮನೆ ಬೂಟಾಟಿಕೆಯಿಂದ ಆಡಿದ ಮಾತಲ್ಲ ಅಕ್ಕರೆ. ಅದು
ಅಕ್ಕ ಮಹಾದೇವಿ ಅದಾಳಲ್ಲ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನ್ನೊಳಗೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಅಂತ ಹೇಳಿ ಕೇಳುವಂತಹ ಅಕ್ಕ ಯಾವ ಶಾಲೆಗೆ ಹೋಗಿಲ್ಲಮ್ಮ, ಯಾವ ಕಾಲೇಜಿಗೂ ಹೋಗಿಲ್ಲ. ಅಂತ ಅಕ್ಕ ಇವತ್ತು ಬರೆದ ವಚನ, ಈ ವಚನ ನಾನೇನೀಗ ನಿಮ್ ಮುಂದೆ ಹೇಳದಲ್ಲ, ಇದು ವಚನ ನೋಡ್ರಿ 1000 ವರ್ಷಕ್ಕ 1000 ಲಕ್ಷ ವರ್ಷ ಆದರೂ ಕೂಡ ಇದಕ್ಕೆ ಇದರದೇ ಆದಂತ ವ್ಯಕ್ತಿತ್ವ ಇರ್ತದೆ. ಇದಕ್ಕೆ ಇದರದೇ ಆದಂತ ವ್ಯಕ್ತಿತ್ವ ಇರ್ತದೆ. ಅಂತಹ ಅನುಭಾವಿಗಳ ಮಾತು ವಚನವಾಗಿರುವುದರಿಂದ, ಅಂತಹ ಅನುಭಾವಿಗಳು ತತ್ವಪದಗಳನ್ನ ಹಾಡಿರುವುದರಿಂದ, ಅಂತಹ ಅನುಭಾವಿಗಳು ದಾಸವಾಣಿಗಳನ್ನು ನುಡಿದಿರುವುದರಿಂದ ಈ ಸಾಹಿತ್ಯಕ್ಕೆ ಏನಿಲ್ಲಮ್ಮ, ಅದು ಹಾಳುವಾಗುವ ಲಕ್ಷಣಗಳು ಇಲ್ಲ. ಅದು ಉಳಿತದೆ. ಅದು ಉಳಿತದ ಅಷ್ಟೇ ಅಲ್ಲ, ಇವತ್ತು ನೋಡಿ ವಚನ ಸಾಹಿತ್ಯದ ಮೇಲೆ ಅಸಂಖ್ಯಾತ ಪುಸ್ತಕಗಳು ಬಂದಿವೆ, ಸಂಶೋಧನೆಗಳು ಆಗ್ತಾ ಇವೆ, ಇನ್ನೂ ನಡೆದಿವೆ. ನಿಮ್ಮ 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 ಹಳ್ಳಿಗಳಲ್ಲಿ ಹಾಡುವಂತ ಹಾಡುಗಳು, ಭಜನಾ ಮಂಡಳಿಗಳಲ್ಲಿ ಹಾಡುವ ಹಾಡುಗಳು ಏನು 1-2 ತ್ಯಾಜಾದ ಹಾಡುಗಳು ಅಂತ ಹಾಡ್ತಾರ. ಆ ತ್ಯಾಜಾದ ಎಲ್ಲಾ ಹಾಡುಗಳು ಮೀಸಲಾಗಿರುವಂತಹದ್ದು ಈ ಬಸವಾದಿ ಶಿವಶರಣರ ವಚನಗಳಿಗೆ ಮತ್ತು ಅವರ ಜೀವನಕ್ಕೆ. ಓಕೆಮ್ಮ. ಇನ್ನೊಂದು ಹೇಳ್ಕೊಂಡು ನಮ್ಮೂರಲ್ಲಿ ಇವರು ಪಂಚಾಕ್ಷರಿ ಪಟ್ಟದ ಅಜ್ಜರ್ ಅಂತ ಇದ್ರು, ಇದರ್ಲಿಂತ್ರನ ಗಡಿಲಿಂತ್ರನ ಬರ್ತಾ ಇದ್ರು. ನಮ್ಮೂರಿಗೆ ಪಟ್ಟಾಧಿಕಾರಿ ಇದ್ರು. ಅವರು ಐಕ್ಯ ಆದ್ರು 2019-20 ಅವರು ಮೊದಲಿಗೆ 2017-18 ಮಕ್ಕಳಿಗೆಲ್ಲ ಏನ್ ಮಾಡಿದಾರ ಶರಣಬಸವೇಶ್ವರ 4 ಫೆಬ್ರವರಿ ಜನವರಿ ಫೆಬ್ರವರಿ ಜಾತ್ರೆ ಮುಗಿತೈತಿ. ಇಡೀ 1 ತಿಂಗಳ ವಚನ ಸ್ಪರ್ಧೆ ಇಡೋರು ಸಣ್ಣ ಮಕ್ಕಳಿಗೆಲ್ಲ, ಮಕ್ಕಳು ಬೆಳೆಯೋದು ಅವ್ರ ಉದ್ದೇಶ. ಅದೇ ತರ ಬೆಕ್ಕದಲ್ಲಿ ಆಗ್ಲಿ ಶರಣಬಸಪ್ಪ ಜಾತ್ರೆ ಇರ್ಬೋದು, 1 ತಿಂಗಳಂಗಟ್ಲೆ ಪುರಾಣ ಹಚ್ತಾರ, ಎಲ್ಲೇ ಆಗ್ಲಿ ಬಸವೇಶ್ವರ ಪುರಾಣ ಹಚ್ತಾರ, ದೇವಿ ಪುರಾಣ ಎಲ್ಲೆಲ್ಲಿ ಹಚ್ತಾರಲ್ಲ. ಇನ್ನು ಹೆಚ್ಚೆಚ್ಚು ಅದೇ ಊರಲ್ಲಿ ಹೆಚ್ಚೆಚ್ಚು ಬೆಳೆದ್ರೆ ಯಾಕಂದ್ರೆ ಇನ್ನು ವಚನ ಇನ್ನು ನಿಮ್ಮ ಅನಿಸಿಕೆ ಬಹಳ ಚೆನ್ನಾಗಿದೆ ಅಮ್ಮ. ನಿಮ್ಮ ಅನಿಸಿಕೆ ಅಂದ್ರೆ ಎಲ್ಲೆಲ್ಲಿ ನಡೆದಾವ ಇವತ್ತ ಅಲ್ಲೆಲ್ಲ ಏನಾಗ್ಲಿ ಈ ವಚನಗಳ ಒಂದು ಕಂಠಪಾಠ ಆಗ್ಲಿ, ಬಹಳ ಒಳ್ಳೆಯ ಅಭಿಪ್ರಾಯ ಅಮ್ಮ, ಬಹಳ ಒಳ್ಳೆಯ ಅಭಿಪ್ರಾಯ. ಧನ್ಯವಾದಗಳು ರೀ ಅಕ್ಕ ಮಹಾದೇವಿ. ಧನ್ಯವಾದ ನಿಮಗೂ ಕೂಡ. ಧನ್ಯವಾದಗಳು. ಮಹಿಳಾ ವಚನಕಾರ್ತಿಯರ ಬಗ್ಗೆ ತಗೊಂಡಾಗ ಅಕ್ಕ ಮಹಾದೇವಿಗೆ ಮೊದಲ ಸ್ಥಾನ ಸಿಗುತ್ತೆ ಅಲ್ರಿ. ತನುವಿನೊಳಗಿದ್ದು ತನುವ ಗೆದ್ದಳು, ಮನದೊಳಗಿದ್ದು ಮನವ ಗೆದ್ದಳು, ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಚನ್ನಬಸವಣ್ಣವರು ಹೇಳ್ತಾರೆ. ಅಂದರೆ ಅಷ್ಟೋ ಒಂದು ಆಳವಾದ ವೈರಾಗ್ಯ ಅವರ ಅಕ್ಕನ ಹತ್ತಿರ ಅಂತ ವೈರಾಗ್ಯ ಅಕ್ಕ ಬಹಳ ಪಾಲಿಸ್ಕೊಂಡು ಬಂದಿದ್ದಳು. ಅಕ್ಕರೆ ಮೇಡಮ್ ಅವರೇ ಬಹಳ ಸಣ್ಣ ವಯಸ್ಸಿನಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಯಾವಾಗ ಕಲ್ಯಾಣಕ್ಕೆ ಬರ್ತಾರ ಅಕ್ಕ ಮಹಾದೇವಿ, ಅಲ್ಲಿ ಅಲ್ಲಮ್ಮ ಪ್ರಭುಗಳು ಶೂನ್ಯ ಸಿಂಹಾಸನದಲ್ಲಿ ಇದ್ದಿರ್ತಾರ. ಅವರಿಗೆ ಫಸ್ಟ್ ಕ್ವಶನ್ ಹಾಕಿದ್ದೇ ಇದೆ, ಕಾಯ ಕರ್ರನೆ ಕಂದಿದಡೇನಯ್ಯ, ಮಾಯ ಮೀರ್ರನೆ ಮಿಂಚಿದಡೇನಯ್ಯ ಅಂತ ನೀವೇನು ಕೇಳಿದ್ರೆ ತನುವಿನಲ್ಲಿದ್ದು ತನುವ ಗೆದ್ದಳು. ಅಂದ್ರ ನಮ್ಮಂಗೆ ಶರೀರವನ್ನ ಧರಿಸಿ ಬಂದರು ಕೂಡ ಆ ಶರೀರವನ್ನ ನಾವು ಈ ಶರೀರದೊಳಗೆ ನಾವು ಬೇರೆ. ಅಕ್ಕ ಈ ಶರೀರವನ್ನ ಏನಾದಳು ಗೆದ್ದು ಹೋದಳು. ಅಲ್ಲಮ್ಮ ಪ್ರಭುದೇವರು ಒಂದು ಪ್ರಶ್ನೆ ಮಾಡ್ತಾರೆ ಅಕ್ಕ ಮಹಾದೇವಿಯವರಿಗೆ, ನಿನಗೆ ದೇಹದ ಮೇಲೆ ವ್ಯಾಮೋಹ ಇಲ್ಲ ಅಂದರೆ ಈ ಕೂದಲನ್ನು ಯಾಕೆ ಮರಿ ಮಾಡಿಕೊಂಡು ಬಂದಿದಿ, ನಿನಗೆ ಶರೀರದ ಮೇಲೆ ವ್ಯಾಮೋಹ ಇದೆ ಅಂತೇಳಿ ಅಲ್ಲಿ ಪ್ರಶ್ನೆ ಹಾಕಿದಾಗ, ಕಾಯ ಕರ್ರನೆ ಕಂದಿದಡೇನಯ್ಯ, ಮಾಯ ಮೀರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಒಲಿದ ಈ ಕಾಯ ಹೇಗಿದ್ದಳೆ. ಶರೀರದ ಬಗ್ಗೆ ಅಕ್ಕ ಪೂರ್ಣ ಅಕ್ಕಿ ನಿರ್ಲಿಪ್ತಳಾಗಿದ್ದಳು. ಶರೀರ ಎನ್ನುವುದು ಪರಮಾತ್ಮನನ್ನ ಕೂಡುವುದಕ್ಕಾಗಿ ಇರುವಂತಹ ಒಂದು ವಾಹಕ. ಅದೇ ಶರೀರವೇ ಎಲ್ಲ ಅಂತ ತಿಳ್ಕೊಂಡಿಲ್ಲ. ಆ ದೇವನೊಳಗೆ ಕೂಡ್ಬೇಕಾದ್ರೆ ಇದು ಒಂದು ಏನು ಬೇಕು. ಅದು ಹ್ಯಾಂಗಿದ್ದರ ಏನದ, ಅದಕ್ಕೆ ನೀವು ಬಹಳಷ್ಟು ಬಂಗಾರ ಗಿಂಗಾರ ಹಾಕೊಂಡು ಕುಂತರು ಅದು ಓಟಿ ಅದ. ನೀವು ನಿರ್ಲಿಪ್ತವಾಗಿ ಏನೂ ಇಲ್ಲ ಶರಣತ್ವವನ್ನು ಸಾಧನೆ ಮಾಡ್ಬೇಕಂದ್ರು ಅದು ಅಟ್ಟೆ ಅದ. ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವಂತಹ ಈ ಶರೀರವನ್ನ ಈ ಶಿವಶರಣೀಯರು ಅವರು ಹೆಚ್ಚು ಅದನ್ನ ಕೊಡಲಿಲ್ಲ. ಅದಕ್ಕೆ ಅಕ್ಕನ ವಚನಗಳು ಬಹಳ ಶ್ರೇಷ್ಠ ಅನ್ಸ್ಕೊಂಡು ಯಾಕಂದ್ರೆ ಅದು ಒಂದು ವಚನದಲ್ಲಿ ಹೇಳ್ತಾರೆ, ಆದ್ಯರ 60 ವಚನಕ್ಕೆ ಚನ್ನಬಸವಣ್ಣನವರು ಅಕ್ಕನ ಒಂದು ವಚನ ಸಾಕು, ನಿರ್ವಚನ ಕಾಣ ಕೂಡಲು ಚೆನ್ನ ಸಂಗಮ ದೇವ ಅಂತೇಳಿ ಒಂದು ವಚನ ಹೇಳ್ತಿದ್ದಾರೆ. ಕೇಳುಗರೆ, ಮಹಿಳೆ ಮತ್ತು ವಚನ ಸಾಹಿತ್ಯದ ಬಗ್ಗೆ
ಚರ್ಚೆನ ಮಾಡ್ತಾ ಇದ್ದೀವಿ. ಮೇಡಮ್, ಈ ವಚನ ಸಾಹಿತ್ಯ ಅಂದರೆ 12ನೇ ಶತಮಾನ, ಅದಕ್ಕಿಂತ ಮುಂಚೆ ಮಹಿಳೆಗೆ ನಾವು ಯಾವುದೇ ಒಂದು ಗೌರವ ಸ್ಥಾನ ಇರಲಿಲ್ಲ. ಆಮೇಲೆ ಜನಪದ ಸಾಹಿತ್ಯವನ್ನು ನಾವು ನೋಡ್ತಾ ಇದ್ವಿ. ಇತ್ತು ಮೇಡಮ್, ಜನಪದ ಸಾಹಿತ್ಯ ಇತ್ತು, ಒಪ್ಪೋಣ. ಆದ್ರೆ ಅವಕಾಶ ಎಲ್ಲಿತ್ತು? ತಮ್ಮೊಳಗೆ ತಾವು ಹಾಡ್ಕೋಬೇಕಾ, ತಮ್ಮೊಳಗೆ ತಾವೇ ಅನುಭವಿಸಬೇಕಾ? ಯಾರಿಗೆ ಹೇಳಪ್ಲೆ ಇದ್ದಿಲ್ಲ, ಅವಾಗ ಇರಲಿಲ್ಲ. ಅವರ ಅನೇಕ ದುಃಖಗಳು. ಈಗ ನೋಡಿ, ಬಡವರ ಮಗಳಂತ ಬಡಬಡ ಬಡಿಬೇಡ, ಬಡವರ ಮಗಳಂತ ಬಡಬಡ ಬಡಿಬೇಡ, ಕಡ್ಕೊಂಡು ಹೋಗು ನಿನ್ನ ತಾಳೆ ತವರಿನ ಬಡವರ ಮಗಳಾಗಿ ಉಳಿತೀನಿ. ಅವರ ಜನಪದ ಗಾರ್ತಿಯರೇನು ಇದ್ರು, ತಾವೇ ಅನುಭವಿಸಿದ್ರು. ಹೊರಗೆ ಹಾಕ್ಲಿಕ್ಕೆ ಅವಕಾಶಗಳು ಈ ಸಮಾಜ ಅವ್ರಿಗೆ ಕೊಟ್ಟಿಲ್ಲ. ತಾವು ಜನಪದ ತಜ್ಞರು. ಹೌದು ಮೇಡಮ್. ಆಮೇಲೆ ಇನ್ನು ಹೆಣ್ಣು ಹಡೆಯಲು ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹಡದವ್ವ ಸಿಟ್ಟಾಗಿ ಶಿವನ ಬೇಡ ಅಂತ ಅಂತಾರವರು. ನಿಂದೆ ಹಡಿಬಾರ ನಂದು ಅದೇ, ಅದಕ್ಕೆ ಹೆಣ್ಣು ಹಡಿಯಬೇಡ, ಆ ನೋವು ತಾಳ್ಕೊಳ್ಳಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಶರಣರು ಮಹಿಳೆಗೆ ಇಂಥ ಗೌರವವನ್ನು ನೀಡಿ ಈ ವಚನ ಸಾಹಿತ್ಯವನ್ನು ರಚಿಸುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರಲ್ಲ, ಅದು ಹೆಂಗ್ ಸಾಧ್ಯ ನೋಡ್ರಿ ಮೇಡಮ್. ಇವರೆಲ್ಲ ಶರಣರು, ಬಸವಾದಿ ಶರಣರು ಒಂದು ಹೊಸ ಸಮಾಜ ಕಟ್ಟಲಿಕ್ಕೆ ಅವರು ಕಂಕಣಬದ್ಧರಾಗಿದ್ದರು. ಕರೆ ಬರ್ತಾ ಇದೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಪರಿಚಯ ಮಾಡಿಕೊಡಿ. ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕು ಸೊನ್ನಿಂದ ಮಾತಾಡ್ತೀನಿ ಮೇಡಮ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಚೆನ್ನಪ್ಪ ಮೇಡಮ್. ಚೆನ್ನಪ್ಪ ಅವರು, ಹೇಳಿ ಸರ್. ಮೇಡಮ್ ಅವರಿದ್ದಾರೆ. ಅದೇ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯ ಮತ್ತು ಹಿರಿಯ ಅನುಭವಿ ವಚನ ಸಾಹಿತ್ಯಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಮೇಡಮ್. ಕೇಳ್ಬೇಕನ್ನಿಸ್ತಾರೆ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಧನ್ಯವಾದಗಳ್ರಿ ಅಣ್ಣಾರೇ. ನಮಸ್ಕಾರ ಮೇಡಮ್. ನಿಮ್ಮ ಸೊನ್ನಕ್ಕೆ ನಾನು ಭಾಳ ಸಲ ಬಂದೀನಿ. ಸ್ವರ್ಣ ಮಠಕ್ಕೂ ಬಂದಿದ್ದೆ. ನಾನು ಶರಣಬಸವೇಶ್ವರರನ್ನ ಕುರಿತು ಹಾಡುಗಳನ್ನು ಸಂಪಾದನೆ ಮಾಡ್ತಾ ಬರುವಾಗ ನಿಮ್ಮ ಸ್ವರ್ಣದಲ್ಲಿ ಒಂದು ಅದ್ಭುತ ಹಾಡು ಸಿಕ್ತು ನನಗೆ. ಶರಣಬಸವೇಶ್ವರರನ್ನ ಕುರಿತು ಬಹಳ ಒಳ್ಳೆಯ ಪರಿಸರ ಅದು ಊರು. ಅದೇ ಭಕ್ತಿ ಬಹಳದ ಅಲ್ಲಿ. ಬಂದಿದ್ದೆ ನಾನು. ಹೇಳಿ ಸರ್ ತಮ್ಮ ಪ್ರಶ್ನೆ. ಮೇಡಮ್, ನಿಮ್ಮ ಧ್ವನಿ ಕೇಳಿ ಕಾರ್ಯಕ್ರಮ ಕೇಳ್ಬೇಕನ್ನಿಸ್ತು. ಧನ್ಯವಾದಗಳು ಅಣ್ಣಾರಿ, ಧನ್ಯವಾದಗಳು. ದೇವರ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಆಗ್ಲಿ ಸರ್, ಆಗ್ಲಿ. ಅವರು ಶಿವಶರಣೆಯರ್ ಕಂಡು ಉಂಡಂತ ಅನುಭವಗಳೇ ಒಂದು ವಚನ ಆಗ್ಯಾವ ಅಂತ ಹೇಳಿದ್ರಿ, ಬಹಳ ಸಂತೋಷ. ಮತ್ತೆ ಅದೇ ನೋಡ್ರಿ ಸರ್, ನಮಗೂ ಅವರಿಗೂ ಇಲ್ಲೇ ವ್ಯತ್ಯಾಸ ಅದ ಸರ್. ಅವ್ರು MA ಮಾಡಿಲ್ಲ, PhD ಮಾಡಿಲ್ಲ, ಏನೂ ಇಲ್ಲ ಸರ್. ಕಂಡುಂಡಂತ ಅನುಭವನೇ ಒಂದು ವಚನ. ಇವತ್ತು ಒಂದು ಸಿನಿಮಾ ಆಗ್ಲಿ ಏನ್ ತಯಾರಾಗಬೇಕ ವಚನ ಅದರ ಮೇಲೆ ಆಗಿವ್ರಿ. ಆಗ್ಯಾವ ನೋಡ್ರಿ ಸರ್. ಮೇಡಮ್, ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ನಿಮ್ ಕರೆ ಮಾಡಿದ್ರೆ ನಮ್ಗೆ ಬಹಳ ಅಷ್ಟು ಹಿಂಗ್ ಸಿಕ್ತಿ ಕಾರ್ಯಕ್ರಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಮಸ್ಕಾರ. ಮೇಡಮ್, ತಾವು ಹೇಳ್ತಾ ಇದ್ರಿ ಈ 12ನೇ ಶತಮಾನದಲ್ಲಿ ಯಾವ ರೀತಿ ತಮ್ಮನ್ನ ತೊಡಗಿಸ್ಕೊಂಡ್ರು ವಚನ ಸಾಹಿತ್ಯದಲ್ಲಿ ಅಂತ. ಇಲ್ಲಿ ಮೇಡಮ್ ಅವರೇ, ಈಗ ಡಿಸ್ಕಷನ್ ಮಾಡ್ತಾ ಇದ್ದೀವಲ್ಲ, ಜನಪದ ಸಾಹಿತ್ಯ ಆ ಹೆಣ್ಣು ಮಕ್ಕಳಿಗೆ ಬಾಯಿತ್ತು, ಸ್ವತಂತ್ರ ಇರಲಿಲ್ಲ. ಇಲ್ಲಿ ಹೊಸ ಸಮಾಜವನ್ನ ಕಟ್ಟಲಿಕ್ಕೆ ಉತ್ಸುಕಿಗಳಾದಂಥ ಈ ಶರಣರು ಇವರು ಮಾಡಿದ್ದು ಮೊದಲ ಕೆಲಸ ಏನು ಅಂದ್ರೆ, ಯಾವುದೇ ಒಂದು ಸಮಾಜವನ್ನ ಕಟ್ಟಬೇಕಾದ್ರೆ, ಏನೇ ಮಾಡಬೇಕಾದ್ರೆ ಅರ್ಧದಷ್ಟು ಹೆಣ್ಣು ಮಕ್ಕಳಿರುವ ಸಮಾಜದಲ್ಲಿ ಆ ಹೆಣ್ಣು ಮಕ್ಕಳನ್ನ ಕಡೆಗಣಿಸುವಂತಿಲ್ಲ. ಆಕಿನೂ ಅವರಂಗೆ ಹುಟ್ಟಿದ್ದಾಳೆ, ಅವರಂಗೆ ಬೆಳಿತಾಳೆ, ಅವರಂಗೆ ಆಕಿನೂ ಹೋಗ್ತಾಳೆ, ಅವರಂಗೆ ಆಕೆ ಹೋಗ್ತಾಳೆ. ಅವಳೊಳಗೂ ಒಂದು ಶಕ್ತಿ ಇದೆ. ಈ ಶಕ್ತಿಯನ್ನು ಮೊಟ್ಟ ಮೊದಲು ಗುರುತಿಸಿದವರು ಬಸವಾದಿ ಶರಣರು. ಅಂತೆ ಆ ಶಕ್ತಿಯನ್ನು ಆ ಬಸವಣ್ಣನವರು ಆ ಸ್ವಾತಂತ್ರ್ಯ ಕೊಟ್ಟಾಗ ಆ ಹೆಣ್ಣು ಮಕ್ಕಳು ಕೂಡ ಅವರು ಹಿಂದೆ ಬೀಳಲಿಲ್ಲ ಮೇಡಮ್. ಅದನ್ನು ಅರ್ಥಪೂರ್ಣವಾಗಿ ದುಡಿಸ್ಕೊಂಡ್ರು. ಬಸವಣ್ಣನವರ ಕಾಯಕ ಕಲ್ಪನೆ ಐದಕ್ಕಿ ಲಕ್ಕಮ್ಮನ ಮಾತುಗಳಲ್ಲಿ, ಬಸವಣ್ಣನವರ ಸಮಾನತೆಯ ತತ್ವ ಉರ್ಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಾಳವೆಯಲ್ಲಿ, ಅಮ್ಮಗೆ ರಾಯಮ್ಮನಲ್ಲಿ, ಜಾತಿಗಳೇ ನೀವೇಕೆ ಕೀಳಾದಿರೋ ಅಂತ ಹೇಳಿ ಪ್ರಶ್ನಿಸ್ತಾಳೆ ಕಾಳವೆ. ಆಕಿ ಏನಂತಾಳ, ನೀವು ಯಾಕೆ ಕೀಳಾದ್ರಿ ಇಟ್ ಸೆಲ್ಫ್, ನಿಂಬಲ್ಲಿ ಏನ್ ಬಂದಿಲ್ಲ, ಆ ಧೈರ್ಯ, ಕೇಳುವ ಧೈರ್ಯ ನಿಂಬಲ್ಲಿ ಬಂದಿಲ್ಲ. ಆ ಧೈರ್ಯ ಈಗ ನನ್ನ ಬಲ್ಲ ಅದ ಅಂತಾಳಕ್ಕೆ, ನಾ ಕೇಳ್ತಾ ಇದ್ದೀನಿ ಅನ್ನುವಂತಹ ಮಾತು. ಅಮ್ಗೆ ರಾಯಮ್ಮಂತೂ ಬಹಳಷ್ಟು ಮಾತುಗಳನ್ನ ಆಕಿ ಜಾತಿಯನ್ನ ಕುರಿತು ವಿಡಂಬನೆ ಮಾಡ್ತಾಳೆ. ಆಕೆ ಹೆಂಗಂದ್ರೆ ಅಂಬಿಗರ ಚೌಡಯ್ಯನವ್ರ ಹಾಗ, ಗಟ್ಟಿವಾಳೆಯನವ್ರ ಹಂಗ ಆಕೆ ವಿಡಂಬನೆ ಮಾಡ್ತಾಳೆ. ಅಂದ್ರೆ ಈ ಶಕ್ತಿಯನ್ನ ಅರಿತುಕೊಂಡಂತಹ ಈ ಅನುಭವ ಮಂಟಪ, ಈ ಬಸವಾದಿ ಶರಣರು, ಇವರೆಲ್ಲರೂ ಅವಳಿಗೆ ಇವಳೊಳಗಂದ ಅದ ಅಂತ ತಿಳ್ಕೊಂಡು ಗುರುತಿಸಿದ್ರಲ್ಲ, ಇದು ಪುರುಷ ಲೋಕ ಹೆಣ್ಣು ಮಕ್ಕಳಿಗೆ ಕೊಟ್ಟ ಒಂದು ಗೌರವ.
ಪುರುಷ ಲೋಕ. ನಾವು ಎಲ್ಲ ಪುರುಷರನ್ನು ಬೈಯುವಂತಿಲ್ಲ. ಹೌದು ಮೇಡಮ್ ಅವರೇ. ಎಲ್ಲ ಪುರುಷರನ್ನು ನಾವು ಬೈದರೆ ನಾವು ಮತ್ತೆ ಮನುಷ್ಯರಲ್ಲ. ಅಲ್ಲ, ಸೃಷ್ಟಿಯ ಒಂದು ಇದರಲ್ಲಿ ನಾವೆಲ್ಲರೂ ಸಮಾನ ಇದ್ದೇವು. ಆದರೆ ಕೆಲವೊಬ್ಬ ಪುರುಷರು ನಮ್ಮನ್ನು ಅವಹೇಳನ ಮಾಡಿರಬಹುದು. ಆದರೆ ನಾವು ಒಂದು ವೇಳೆ ಯಾರೋ ಒಬ್ಬ ಗಂಡಸು ಮಾಡ್ಯಾನ ಅಂತ ತಿಳ್ಕೊಂಡು ಎಲ್ಲ ಗಂಡಸು ಮಕ್ಕಳನ್ನು ಬೈದರೆ ನಮ್ಮ ಅಪ್ಪಗೆ ನಾವು ಬೈಕೋಬೇಕಾಗ್ತದೆ, ನಮ್ಮ ಗಂಡಂದಿರರಿಗೆ ನಾವು ಬೈಕೋಬೇಕಾಗ್ತದೆ ಮೇಡಮ್ ಅವರೇ. ಅದಕ್ಕಾಗಿ ಪುರುಷರ ಕೊಟ್ಟ ಸ್ವಾತಂತ್ರ್ಯ ಏನಿತ್ತು 12ನೇ ಶತಮಾನದಲ್ಲಿ ಬಸವಣ್ಣನವರು, ಮುಖ್ಯವಾಗಿ ಬಸವಣ್ಣನವರು ಅವರು ನಮಗೇನು ಸ್ವಾತಂತ್ರ್ಯ ಕೊಟ್ಟರು, ಆ ತಾಕತ್ತನ್ನು 33 ಜನ ಹೆಣ್ಣು ಮಕ್ಕಳ ವಚನಗಳಲ್ಲಿ ನಾವು ಈಗ ಹೇಳಿದ್ರಲ್ಲ ನೀವು, ಸಾಹಿತ್ಯದ ತಾಕತ್ತು ಅಕ್ಕನ ವಚನದಲ್ಲಿ. ಆದ್ಯರ 60 ವಚನಕ್ಕೆ ದಣ್ಣಾಯಕರ 20 ವಚನ, ದಣ್ಣಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಅಕ್ಕ ಮಹಾದೇವಿಯ 1 ವಚನ, ನಿರ್ವಚನ ಕಾರಣ ಕೂಡಲ ಚೆನ್ನ ಸಂಗಮ ದೇವ. ಏನು ಸಣ್ಣ ಮಾತಾ ಇದು? ಎಂತ ಅದ್ಭುತತೆ ಇರಬಹುದು ಇಲ್ಲಿ. ಚೆನ್ನ ಬಸವಣ್ಣನವರ ಈ ಮಾತು ಸುಳ್ಳು ಕೂಡ ಅಲ್ಲ. ಯಾರು ಅಕ್ಕನ ವಚನವನ್ನ ನೋಡಿದ್ದಾರೋ, ಅಕ್ಕನ ವಚನವನ್ನು ನೋಡಿದ್ದಾರೋ, ಅದು ಈ ವಚನ ಅವರಿಗೆ ಖರೆ ಅನಿಸ್ತದೆ ಅನ್ನುವುದಕ್ಕೆ ಇದು ಸಾಕ್ಷಿ ಮೇಡಮ್. ಹೌದು ಮೇಡಮ್, ಹೌದು ಸಾಕ್ಷಿ. ಆಮೇಲೆ 5ಕ್ಕೆ ಲಕ್ಕಮ್ಮನ ವಚನವನ್ನು ನಾವು ನೋಡಿದಾಗ ಒಂದು ತತ್ವ ಅದು ಅಲ್ಲ, ಈಸಕ್ಕೆ ಆಸೆ ನಮಗೆ ಅಂತ ಹೇಳ್ದ, ಸಂಗ್ರಹ ಬುದ್ಧಿ ಬೇಡ ನೋಡಿ. ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ರು, ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ರು. ಅಲ್ಲಿ ಹಂಗಂತ ಹೇಳಿ ಮಾರಯ್ಯನವರು ಅಲ್ಲಿ ಸಂಗ್ರಹ ಬುದ್ಧಿಯವರು ಅಂತ ಇಲ್ಲ. ಏನೋ ಒಂದು ಒತ್ತಡದ ಇದರಲ್ಲಿ ಅವರು ಹೆಚ್ಚಿನ ಅಕ್ಕಿ ತಂದ್ರು ಕೂಡ ಮನೆಗಿನ ಹೆಣ್ಣು ಮಕ್ಕಳು ಇಟ್ಟುಕೊಂಡಿಲ್ಲ. ರನ್ನನ ಕಾವ್ಯದಲ್ಲಿ ಒಂದು ಮಾತು ಬರ್ತದೆ, ದ್ರೌಪದಿಯಿಂದ ಮಾತಾಡಿಸ್ತಾನೆ ರನ್ನ. ವಸ್ತ್ರ ವಿಭೂಷಣಗಳಂ ಕೊಟ್ಟರೆ ಪೆಂಡಿರುವಲ್ಲಿವರೇ ಒಂದು ಮಾತು ಬರ್ತದೆ. ಗಂಡನ ಗುಣಮನೆ ಮೆರೆಯುವುದು, ಗಂಡನ ಗುಣಮನೆ. ಹೆಣ್ಮಕ್ಳಿಗೆ ಏನು ಭೂಷಣ? ಗಂಡ ಭೂಷಣ, ಗಂಡನ ಗುಣಭೂಷಣ, ಗಂಡನ ಒಂದು ಚಾರಿತ್ರ್ಯ ಭೂಷಣ. ಹೊರತು ಗಂಡ ಬಂಗಾರ ಕೊಟ್ನೋ ಬೆಳ್ಳಿ ಕೊಟ್ನೋ, ಜನಪದರು ಅದೇ ಹೇಳ್ತಾರ. ಒಂದು ಜನಪದ ಹೆಣ್ಮಗಳು ಒಂದ್ ಕಡೆ ಹಾಡ್ತಾಳೆ, ಕೂಲಿ ಮಾಡಿದರೇನ ಕೋರಿ ಹೊತ್ತರೇನ, ಕೂಲಿ ಮಾಡಿದರೇನ ಕೋರಿ ಹೊತ್ತರೇನ, ನನ್ನ ಗಂಡ ಬಡುವೇನ, ಬಂಗಾರದ ಮಾಲು ಇದ್ದಂಗ ಮನೆಯಾಗ. ಇದು ಈ ದೇಶದ ಹೆಣ್ಮಕ್ಳಿಗೆ ಬಂದಂಗ ಬೇರೆ ದೇಶದ ಹೆಣ್ಮಕ್ಳಿಗೆ ಇದು ಬರೋದಿಲ್ಲ. ಇದು ಈ ಮಣ್ಣಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಇದು ಸಾಧ್ಯ ಇದೆ. ಯಾಕೆ ಅಂದರೆ ಇಂತಹ ಸಂಸ್ಕೃತಿಯನ್ನ ಈ ಬಸವಾದಿ ಶರಣರು ಉಳಿದವರು ಹಾಕಿಕೊಟ್ರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಶರಣರು ತಮಗಿನ್ನ ಒಂದು ಹೆಚ್ಚಿನ ಸ್ಥಾನ ಹೆಣ್ಣು ಮಕ್ಕಳಿಗೆ ಕೊಟ್ಟರು. ಎಷ್ಟು ಧೈರ್ಯವಾಗಿ ಅವರು ಹೇಳ್ತಿದ್ರು ಅಂತಂದರೆ, ನೀಲಾಂಬಿಕೆಯವರು ಕೂಡಲ ಸಂಗಮಕ್ಕೆ ಅಣ್ಣವ್ರು ಹೋದಾಗ ಅವಾಗ ಅವ್ರು ಹೇಳಿದಂಥ ಕೆಲವೊಂದು ಮಾತುಗಳು, ಅಪ್ಪಣ್ಣವರಿಗೆ ಹೇಳಿದಂಥ ಕೆಲವೊಂದು ಮಾತುಗಳು ಇಲ್ಲಿಲ್ಲ. ಇಲ್ಲ ಹಾಡಿದ್ರೆ ಅದು ಇಲ್ಲ, ಒಂದು ಸ್ವಲ್ಪ ಒಂದು ನಿಮ್ಮ ರಾಗದಲ್ಲಿ ಕೇಳೋಣ. ಇಲ್ಲ ಇದು ಶ್ರೋತೃಗಳ ಇರಲಿ, ಇನ್ನೂ ಒಂದು ನಿಮಿಷ. ಶ್ರೋತೃಗಳ ಒಂದು ಕೋರಿಕೆ ಇರ್ತದೆ, ದಯವಿಟ್ಟು ಇದು ಕೇಳಬೇಕಾದ್ರೆ ಶಾರದಾ ಜಂಬಲಿನಿಯವರ ಬಾಯಿಂದಲೇ ಕೇಳಬೇಕು. ಮತ್ತೆ ಅದು ಒಂದು ಸ್ಟ್ಯಾಂಜಾರ ಹಾಡ್ರಿ ನೀವು. ಬಹುಶಃ ಬಹಳ ಜನರದ್ದು ಇದು ಅಭಿಪ್ರಾಯ. ಬಹಳ ಜನ ಈ ಫೋನ್ ಬರಬಹುದು, ಹಾಡಿಸ್ರಿ ಅಂತ ಫೋನ್ ಬರಬಹುದು. ಇಲ್ಲ, ಸಮಯನೇ ಮುಗಿದೋಗ್ಬಿಡ್ತದೆ. ಒಂದು 5 ನಿಮಿಷ ಇದೆ, ಹಾಡಿ 1 ನಿಮಿಷ ಹಾಡಿ. ನೋಡು 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 ಲಿಂಗವೇ ನೋಡು, ಬಸವಯ್ಯನವರು ಮಾಡಿದಾಟವಾ, ನೋಡು 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 ಲಿಂಗವೇ ನೋಡು. ಹರಳಯ್ಯ ಮಧುವಯ್ಯ ನವರಿಗೆ ಎಳೆಯೂಟಿ, ದುರುಳ ಬಿಜ್ಜಳನು ಕಟ್ಟಿದನೆಂದರೆ, ಇರಬಾರದಿಲ್ಲಿಗೆ ಶರಣರಿಗರು ವೀರೆಂದರಸು, ಬಸವರಾಜ ನುಡಿದರಂತೆ. ನೋಡು 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 ಲಿಂಗವೇ ನೋಡು. ಅಪ್ಪ
ಕಪ್ಪಣ್ಣಯ್ಯಗಳೆನ್ನ ಕರೆಯ ಬಂದಿಹರಯ್ಯ ಕಪ್ಪಡಿ ಸಂಗಮನಾಥ ನೀ ಕೇಳೋ ಕಪ್ಪಡಿ ಸಂಗಮನಾಥ ನೀ ಕೇಳೋ ಪುಷ್ಪಕ್ಕೆ ಪರಿಮಳ ಬೆರೆತಂತೆ ಎನ್ನನು ಅಪ್ಪಿದ ಲಿಂಗವೇ ಮಾತನಾಡೋ ನೋಡು 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 ಹಿಂಗೆ ಬರ್ತದೆ ಅಲ್ಲಿರುವ ಸಂಗಮನ ಇಲ್ಲಿಲ್ಲವೇ ಅಲ್ಲಿ ಇಲ್ಲಿ ಎಂಬ ಉಭಯ ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹ ಅಲ್ಲಿರುವ ಸಂಗಮನು ಇಲ್ಲಿಲ್ಲವೇ ಅಂತ ಬಹಳ ಚೆನ್ನಾಗಿ ಬಂದದೆ ಅದು ನೀಲಂಬಿಕೆ ಆ ತಾಯಿ ಒಂದಿದು ನೋಡಿ. ಹೌದು. ಎನ್ನ ಮಡದಿ ನಾನು ಬಸವಣ್ಣನವರಿಗೆ ವಿಚಾರ ಪತ್ನಿ ಅಂತ ಹೇಳಿ ಬಸವಣ್ಣನವರು ವಿಚಾರ ಪತ್ನಿ ಅಂತ ಕರೀತಾರೆ. ನೀಲಾಂಬಿಕೆ ಖಂಡಿತವಾಗಿ ವಿಚಾರ ಪತ್ನಿಯರಿ ಅವರು. ಐದಕ್ಕಿ ಮಾರಯ್ಯ ಲಕ್ಕಮ್ಮ, ಬಸವಣ್ಣನವರು ನೀಲಾಂಬಿಕೆ ಅವರು, ಮೂಳಿಗೆ ಮಹಾದೇವಮ್ಮ ಮಾರಯ್ಯನವರು, ಈ ಜೋಡಿಗಳು ಏನದಾವ್ ನೋಡ್ರಿ ಮೇಡಮ್. ಈ ಎಲ್ಲ ಇವು ವಿಚಾರ ದಂಪತಿಗಳು ಇವ್ರೆ. ಅದಕ್ಕೆ ಸತಿಪತಿಗಳು ಈ ನಮ್ ಜೇಡ್ರ ದಾಸಿಮಯ್ಯ ದುಗ್ಗಳೆ ಇವರೆಲ್ಲ ಇವರೆಲ್ಲ ಅದೇ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂದ್ರ ಅವರು ಶರಣರ ಈ ವಚನದ ಮುಖಾಂತರ ಶರಣರು ಏನ್ ಕರೆ ಕೊಟ್ರು ಅಂದ್ರ ಕುಟುಂಬ ಕಟ್ಟಿಕೊಂಡು ಕುಟುಂಬ ಮೊದಲು ಶಾಂತಿ ಇರಬೇಕು. ಹೌದಲ್ಲ ಮೇಡಮ್ ಅವರೇ? ಕುಟುಂಬ ಶಾಂತಿ ಇತ್ತು ಅಂದಾಗ ಸಮಾಜ ತಾನಾಗಿಯೇ ಶಾಂತ ಆಗ್ತದೆ. ಮತ್ತು ಈ ಕುಟುಂಬದಲ್ಲಿರುವ ಶಾಂತಿ, ಕುಟುಂಬದಲ್ಲಿರುವಂತಹ ಒಂದು ಶಾಂತಿ ಸಮಾಜದ ಶಾಂತಿಗೆ ಮೂಲ ಪ್ರೇರಣೆ ಇರ್ತದೆ. ಹೌದ್ರಿ. ಕುಟುಂಬದಲ್ಲಿಯ ಕಚ್ಚಾಟ, ಕುಟುಂಬದಲ್ಲಿಯ ಬಡದಾಟ, ತಿಕ್ಕಾಟ ಇವೆಲ್ಲ ಆ ಹೆಣ್ಣು ಮಕ್ಕಳ ಸ್ವಾಸ್ಥ್ಯವನ್ನೇ ಏನು ಮಾಡ್ತಾವ್ರಿ ಮೇಡಮ್, ಕೆಡಿಸ್ತವ. ಇದು ಶರಣರಿಗೆ ಬೇಕಾಗಿರಲಿಲ್ಲ. ಸಮಗಾರ ಹರಳಯ್ಯ ಮತ್ತು ಕಲ್ಯಾಣಮ್ಮ ಎಂಥ ಬದುಕು ಮೇಡಮ್ ಅವ್ರದ್ದು, ಏನು ಬದುಕು ಅವ್ರದ್ದು. ಇವತ್ತ ಎಳೆಹೂಟೆ ಅಂದ ಕೂಡಲೇ ಈ ಇಬ್ಬರು ದಂಪತಿಗಳು ನಮ್ಮ ಕಣ್ಣೆದುರಿಗೆ ಬಂದು ನಿಲ್ತಾರೆ. ಇವತ್ತ ಆ ತತ್ವಕ್ಕಾಗಿ ಪ್ರಾಣ ಕೊಟ್ಟರು, ಆ ವಚನಕ್ಕಾಗಿ ಪ್ರಾಣ ಕೊಟ್ಟರು. ನಾನು ನಾಳಿನ ಒಂದು ನನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಇದನ್ನು ನಾನು ಹೆಚ್ಚಿಗೆ ಹೈಲೈಟ್ ಮಾಡೋಳಿದ್ದೇನೆ. ಅವತ್ತ ವಚನ ಸಾಹಿತ್ಯ ಹಾಳು ಮಾಡುವುದಕ್ಕಾಗಿ ಈ ಎಲ್ಲ ಜನರು ತೊಡಗಿದಾಗ ಕಲ್ಯಾಣದ ಒಂದು ಕ್ರಾಂತಿ ನಡೆದೋಯ್ತು. ಎಳೆಹುಟಿ ಶಿಕ್ಷೆ ಆಯಿತು ಅಂತ ಕೂಡ ನಾವು ಓದಿದ್ದೇವೆ. ಬಸವಣ್ಣನವರು ಹೋಗ್ಬಿಡ್ತಾರೆ. ಆ ಊರ ಅರಸ ಮುನಿದರೆ ಊರೊಳಗಿರಬಾರದು, ಗಂಡ ಮುನಿದರೆ ಹೆಂಡತಿ ಆಗಿರಬಾರದು ಅಂತ ಹೇಳ್ತಾ ಬಸವಣ್ಣ ಕಲ್ಯಾಣ ಬಿಡ್ತಾರೆ. ಹೋಗುವಾಗ ತನ್ನ ಅಕ್ಕ, ತನ್ನ ಹೆಂಡತಿ ಮತ್ತು ನಮ್ಮ ಮಡಿವಾಳ ಮಾಚಿದೇವರು ಇವರೆಲ್ಲರಿಗೂ ವಚನದ ಭಾರವನ್ನು ಅವ್ರ ಮ್ಯಾಲೆ ಇಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಬಸವಣ್ಣ ಕಲ್ಯಾಣ ಬಿಟ್ಟ ತಕ್ಷಣ ವಚನ ಸಾಹಿತ್ಯದ ಹಾಳು ಶುರು ಆಯ್ತದೆ. ಕಲ್ಯಾಣ ಕ್ರಾಂತಿ ಆಗ್ತದೆ. ಈ ಶರಣರಿಗೆ ಎಳೆಹೂಟಿ ಶಿಕ್ಷೆ ಆಗ್ತದೆ. ಯಾವ ತಪ್ಪು ಮಾಡಲಾರದ ಈ ಜನರಿಗೆ ಯಾಕೆ ಈ ಶಿಕ್ಷೆ? ಇದೇ ನೋಡಿ ವಚನ ಸಾಹಿತ್ಯಕ್ಕೂ ಇವತ್ತಿನ ಸಾಹಿತ್ಯಕ್ಕೂ ಇರುವ ವ್ಯತ್ಯಾಸ. ನಾವು ಅವ್ರು ಏನು ಹೇಳ್ಯಾರ ಅಂದ್ರೆ, ನಾವು ಬಾಲಂಗೋಸಿಗಳು ಆಗಬಾರ್ದು, ನಾವು ಗೋಮುಖ ವ್ಯಾಘ್ರಿಗಳು ಆಗಬಾರ್ದು. ಏನದ 2 ದಿನ ಬದುಕ್ರಿ, 5 ದಿನ ಬದುಕಿದರೇನು, ಒಂದೇ ದಿನ ಬದುಕಿದರೆ ಏನು ಅಂತ ಕೇಳುವ ಬಸವಣ್ಣನವ್ರು ಏನು ಹೇಳ್ತಾರ, ಒಂದೇ ದಿನ ಬದುಕ್ರಿ, ಚಂದ ಬದುಕ್ರಿ ಅಂತ ಹೇಳ್ತಾರೆ. ಚಂದ ಬದುಕ್ರಿ, ತತ್ವಕ್ಕಾಗಿ ಬದುಕ್ರಿ, ಒಳಗೊಂದು ನಡೀರಿ, ಒಳಗೊಂದು ಹೊರಗೊಂದು ಯಾಕೆ ಮಾಡ್ಲತ್ತೀರಿ ಅನ್ನುವಂತಹ ಮಾತನ್ನ ಅವರು ಮೆಲ್ಕು ಹಾಕ್ತಿರೋದನ್ನು ನೋಡಿದರೆ ಕುಟುಂಬಕ್ಕೂ ಸಮಾಜಕ್ಕೂ ಒಂದು ಸಂಬಂಧ ಇರ್ತದೆ ಯಾವಾಗಲೂ. ಮೇಡಮ್, ಸಮಯ ಆಗ್ತಾ ಇದೆ. ಕೇಳುಗರೆ, ಇದುವರೆಗೂ ನಾವು ವಚನ ಸಾಹಿತ್ಯ ಮತ್ತು ಮಹಿಳೆ ಅನ್ನುವಂಥ ವಿಚಾರವಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಮೇಡಮ್ ಅವರು ನಮ್ಮ ನಿಲಯದವರೆಗೂ ಬಂದು ನಿಮ್ಮ ಜೊತೆಗೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಸಮಯ ಒಂದೇ ತಾಸು ಇರೋದರಿಂದ ಸಮಯ ಸಾಲೋದಿಲ್ಲ. ವಚನ ಸಾಹಿತ್ಯದ ಬಗ್ಗೆ ಎಷ್ಟು ಮಾತಾಡಿದರೂ ಭಾಳಷ್ಟು ವಿಷಯಗಳು ಇದ್ದೇ ಇರ್ತವೆ. ಈ ಒಂದು ಸಮಯದಲ್ಲಿ ಮೇಡಮ್, ನಮ್ಮ
ಕೇಳುಗರಿಗಾಗಿ ನೀವು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಕಲಬುರಗಿ ಆಕಾಶವಾಣಿ ಧನ್ಯವಾದಗಳು ಮೇಡಮ್. ಕಲಬುರಗಿ ಆಕಾಶವಾಣಿ ಕೇಂದ್ರಕ್ಕೂ ಮತ್ತು ನನ್ನೆಲ್ಲ ಕೇಳುಗರಿಗೂ ನೋಡಿ, ನಾವು ಬರೀ ಟಿ ವಿ ಕಾಲ ಇದೆ ಅಂತ ಇದ್ದೇವಲ್ಲ, ಹಳ್ಳಿಗಳಲ್ಲಿ ಕೂಡ ಜನರು ಆಸ್ವಾದಿಸುತ್ತಿದ್ದಾರೆ ಅನ್ನೋದಕ್ಕೆ ಈ ಎಲ್ಲ ಸಹೋದರರು ಕಾರಣಕರ್ತರು. ಇವತ್ತು ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಿಸಿ ನಾಳಿನ ವಚನ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮೆಲ್ಲರ ಹರಕೆ ಇರಲಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಜೊತೆ ಜೊತೆಯಲಿ ಬಾನುಲಿಯ ಜೊತೆ. ಇದುವರೆಗೆ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದ್ರಿ. ಪ್ರಥಮ ಜಿಲ್ಲಾ ವಚನ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ವಚನ ಸಾಹಿತ್ಯ ಮತ್ತು ಮಹಿಳೆ ಈ ವಿಷಯವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಜಿಲ್ಲಾ ಪ್ರಥಮ ವಚನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು, ಹಿರಿಯ ಸಾಹಿತಿಗಳು ಹಾಗೂ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ನಿರ್ದೇಶಕರಾದ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶಾರದಾ ಜಂಬಲ್ದಿನ್. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಪ್ರಭು ನಿಷ್ಠಿ ಮತ್ತು ಅನುಷಾ ಡಿಕೆ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ.